ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ ಮಹಿಮೆ. ಯೆಹೋವನೇ, ಪಾತಾಳದಲ್ಲಿದ್ದು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ಕರ್ತನೇ, ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನೆಯ ಶಬ್ದಕ್ಕೆ ಕಿವಿದೆರೆ. ಕರ್ತನೇ, ಯೆಹೋವನೇ, ನೀನು ಪಾಪಗಳನ್ನು ಲೆಕ್ಕಿಸುವುದಾದರೆ ನಿನ್ನ ಮುಂದೆ ಯಾರು ನಿಲ್ಲಲು ಸಾಧ್ಯ? ನೀನು ಪಾಪವನ್ನು ಕ್ಷಮಿಸುವನಾದುದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಇಸ್ರಾಯೇಲೇ, ಯೆಹೋವನನ್ನು ಎದುರು ನೋಡುತ್ತಿರು. ಯೆಹೋವನು ಕೃಪಾ ಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಆತನೇ ಇಸ್ರಾಯೇಲನ್ನು ಅದರ ಸಕಲ ಪಾಪಗಳಿಂದ ವಿಮೋಚಿಸುವನು. ಹಾಲೆಲೂಯಾ, ಆಮೆನ್. ಸ್ತೋತ್ರ 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 ಯೇಸುವೇ, ನಿಮಗೆ ಆರಾಧನೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, 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 ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಯೇಸುವೇ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು.
ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವೆವು. ಶುದ್ಧ ನೀನೇ ಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಮಹಿಮೆಯು ನಿಮಗೆ, ಪ್ರಭಾವವು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಗೆಯ ನೀರಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ಭ್ರಮೆ ಬೇಡ, ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಗೆಯ ನೀರಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ
ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯಾ. ಓ ರೆದಾಲರಾಂದೆ ರೇ 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 ರೇ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ.
ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನೀನೇ ಪರಿಶುದ್ಧ, ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಅತಿ ಶ್ರೇಷ್ಠವು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ, ನಿನ್ನ ಪಾದ ಒಂದೇ ನಾ ಹಿಡಿಯುವೆ. ನಿನಗಾಗಿ ಓಡುವೆ, ನಿನಗಾಗಿ
ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು. ಹಾಲೆಲ್ಲೂಯ, ಹಾಲೆಲ್ಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ 2 ಸಾಮುವೇಲನು ಅಧ್ಯಾಯ 5 ವಾಕ್ಯ 6ರಿಂದ. ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಅವರು ಇವನ ಒಳಗೆ ಬರಲಾರನೆಂದು ನೆನೆಸಿ ದಾವೀದನಿಗೆ, ನೀನು ಒಳಗೆ ಬರಲಾರಿ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿಬಿಡುವವರು ಎಂದು ಹೇಳಿದರು. ಆದರೂ ಅವನು ಈಗ ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಆ ದಿವಸ ದಾವೀದನು ಯೆಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವೀದನಿಗೆ ಅಸಹ್ಯವಾಗಿರುವ ಕುರುಡರನ್ನು ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಿಬಿಡಲಿ ಎಂದು ಹೇಳಿದನು. ಆದ್ದರಿಂದ ಕುರುಡರು ಕುಂಟರು ಇದ್ದಾರೆ, ಒಳಗೆ ಹೋಗಲಾಗದೆಂದು ಗಾದೆಯುಂಟು. ದಾವೀದನು ಆ ಕೋಟೆಗೆ ದಾವೀದ ನಗರನೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಮಿಲ್ಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೌಳಿ ಗೋಡೆಯನ್ನು ಕಟ್ಟಿಸಿದನು. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಆಮೆನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ದಾವೀದನು ಅಭಿವೃದ್ಧಿ ಹೊಂದುತ್ತಾ ಹೋದನೆಂದು. ಯಾಕೆಂದರೆ ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದರಿಂದ. ಹೌದು, ಹಲವು ವಾರಗಳಿಂದ ದೇವರು ನಮಗೆ ಆತನ ಉಪಸ್ಥಿತಿಯ ಬಗ್ಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ. ಆಮೆನ್, ಹಾಲೆಲೂಯ. ದೇವರ ಉಪಸ್ಥಿತಿಯು ಜನರ ನಡುವೆ ಏನೆಲ್ಲ ಮಹತ್ಕಾರ್ಯಗಳನ್ನು ಮಾಡಬಹುದೆಂದು. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಯಾಕೆಂದರೆ ದೇವರ ಉಪಸ್ಥಿತಿಯು ಅವನ ಸಂಗಡ ಇತ್ತು. ಆಮೆನ್. ಪ್ರತಿಯೊಂದು ಹಿರಿಮೆಯು ದೇವರ ಉಪಸ್ಥಿತಿಗೆ ಅವಲಂಬಿತಗೊಂಡಿದೆ. ದಾವೀದನು ಯೆಬೂಸಿಯರ ನಾಡಿಗೆ ಬಂದಾಗ ಅಲ್ಲಿಯ ಜನರು ದಾವೀದನಿಗೆ ಹೇಳುತ್ತಾರೆ, ಕುರುಡರು ಮತ್ತು ಕುಂಟರು ನಿನ್ನನ್ನು ಇಲ್ಲಿಂದ ಅಟ್ಟಿಬಿಡುವರು ಎಂದು ಹೇಳಿದರು. ಯೆಬೂಸಿಯರು ಭಾವಿಸಿದರು, ಅಲ್ಲಿನ ಕುರುಡರು ಮತ್ತು ಕುಂಟರು ದಾವೀದನನ್ನು ಆ ನಗರವು ಪ್ರವೇಶಿಸಿದಂತೆ ಅಟ್ಟಿಬಿಡುವರೆಂದು. ಹೌದು, ಅಲ್ಲಿಯ ಜನರು ದಾವೀದನಿಗೆ ಹೇಳುತ್ತಾರೆ, ನೀನು ಬಲಹೀನ ಹಾಗೂ ದುರ್ಬಲನಾಗಿ ಕಾಣುತ್ತಿ, ಆದುದರಿಂದ ನಿನ್ನನ್ನು ಸೋಲಿಸಲು ನಮ್ಮ ನಾಡಿನ ಶಕ್ತಿಯುತ ಜನರ ಅಗತ್ಯವಿಲ್ಲವೆಂದು. ನಿನ್ನನ್ನು ದೂರವಿಡಲು ಕುರುಡರು ಮತ್ತು ಕುಂಟರು ಸಾಕು. ಸರಿಯಲ್ಲವೇ? ಆಮೆನ್. ಕೆಲವೊಮ್ಮೆ ಸಾಮಾನ್ಯ ದೃಷ್ಟಿಯಿಂದ ಜನರು ಬೇರೆಯವರನ್ನು ನೋಡಿ ತೀರ್ಪು ಕೊಟ್ಟು ಹೇಳುತ್ತಾರೆ, ಅವರನ್ನು ಸೋಲಿಸಲು ಕುಂಟರು ಅಥವಾ ಕುರುಡರು ಸಾಕೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಆ ನಗರವನ್ನು ಜಯಿಸಿದನು. ಅದಕ್ಕೆ ದಾವೀದ ನಗರ ಎಂದು ಹೆಸರಿಟ್ಟನು ಮತ್ತು ಅಲ್ಲಿಯೇ ವಾಸಿಸಿದನು ಮತ್ತು ಅದನ್ನು ಯೆರೂಸಲೇಮಿನಲ್ಲಿ ತನ್ನ ನಗರ ಎಂದು ಕರೆದನು. ಆಮೆನ್. ಯಾಕೆಂದರೆ ದೇವರ ಉಪಸ್ಥಿತಿಯಿಂದಾಗಿ.
ಸಾಮಾನ್ಯ ಜನರಿಗೆ ದಾವೀದನು ನೋಡಲು ಬಲಹೀನ ಹಾಗೂ ದುರ್ಬಲನಾಗಿ ಕಾಣುತ್ತಿದ್ದನು. ಆದುದರಿಂದ ಅವರು ಹೇಳುತ್ತಾರೆ, ನಿನ್ನನ್ನು ಈ ನಗರದಿಂದ ಹೊರಗೆ ಅಟ್ಟಲು ಕುರುಡರು ಮತ್ತು ಕುಂಟರು ಸಾಕೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಆ ನಗರವನ್ನು ಜಯಿಸಿದನು ಮತ್ತು ಅದನ್ನು ದಾವೀದ ನಗರವಾಗಿ ಮಾರ್ಪಡಿಸಿದನೆಂದು. ಹಾಲೆಲೂಯ. ಹೌದು, ಕುಂಟರು ಮತ್ತು ಕುರುಡರು ನಿನ್ನನ್ನು ಈ ನಗರದಿಂದ ಹೊರಗೆ ಅಟ್ಟಿಸುವರು ಎಂದು ಹೇಳಿದ ಅದೇ ನಗರವನ್ನು ಜಯಿಸಿ ಅದಕ್ಕೆ ದಾವೀದ ನಗರವೆಂದು ಹೆಸರಿಟ್ಟನು. ಹಾಗೂ ಇವತ್ತಿನವರೆಗೂ ಸಹ ಆ ನಗರವನ್ನು ದಾವೀದ ನಗರವೆಂದು ಕರೆಯಲ್ಪಡುತ್ತದೆ. ಹಾಲೆಲೂಯ. ಹೌದು, ಆ ರೀತಿಯಲ್ಲಿ ದೇವರ ಉಪಸ್ಥಿತಿಯು ಮನುಷ್ಯರ ಜೀವನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೌದು, ಅದು ವೈರಿಯ ಕೋಟೆಗಳನ್ನು ಭೇದಿಸಿ ಅವುಗಳನ್ನು ನಾಶಪಡಿಸುತ್ತದೆ. ಎಲ್ಲಿ ವೈರಿಯು ನಾವು ದುರ್ಬಲರೆಂದು ಭಾವಿಸುತ್ತದೆ, ಅಲ್ಲಿ ದೇವರ ಉಪಸ್ಥಿತಿ ಆ ಕೋಟೆಗಳನ್ನು ಭೇದಿಸಿ ಛಿದ್ರ ಮಾಡಿಬಿಡುತ್ತದೆ. ಆಮೆನ್. ಹಾಲೆಲೂಯ. ಹಾಗೂ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಅಭಿವೃದ್ಧಿ ಹೊಂದುತ್ತಾ ಹೋದನು. ದೇವರ ರಾಜ್ಯದ ಪ್ರತಿಯೊಂದು ಹಿರಿಮೆಯು ದೇವರ ಉಪಸ್ಥಿತಿಯನ್ನು ಅವಲಂಬಿಸಿಕೊಂಡಿದೆ. ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತಿದೆ, ದಾವೀದನು ಅಭಿವೃದ್ಧಿ ಹೊಂದುತ್ತಾ ಹೋದನು, ಯಾಕೆಂದರೆ ದೇವರು ಆತನ ಸಂಗಡವಿದ್ದರು. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತಾ ಇದೆ, ತೂರಿನ ಅರಸನಾದ ಹಿರಾಮನು ದಾವೀದನಿಗೆ ದೂತರನ್ನು, ದೇವದಾರು ಮರಗಳನ್ನು, ಬಡಿಗೆಯರನ್ನು, ಶಿಲ್ಪಿಗಳನ್ನು ಕಳುಹಿಸಲು ಅವರು ಇವರಿಗೋಸ್ಕರ ಅರಮನೆಯನ್ನು ಕಟ್ಟಿದರು. ತೂರಿನ ಅರಸನ ಸೇವಕರು ದಾವೀದನಿಗೆ ಸಹಾಯ ಮಾಡಲು ಬರುತ್ತಾರೆ. ತೂರಿನ ಅರಸನಾದ ಹಿರಾಮನು ದೇವದಾರು ಮರಗಳನ್ನು ಮಾತ್ರವಲ್ಲ, ಬಡಗಿಯರನ್ನು, ಶಿಲ್ಪಿಗಳನ್ನು ಹಾಗೂ ಒಂದು ಮನೆ ಕಟ್ಟಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜನರು ಅವನ ಬಳಿಗೆ ತಂದರು. ನಂತರ ದಾವೀದನು ಹೇಳುತ್ತಾನೆ, ಯೆಹೋವನು ನನ್ನನ್ನು ಇಸ್ರೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಅರಸನಾದ ಕೂಡಲೇ ಅವನಿಗೆ ವಿರುದ್ಧವಾಗಿ ಫಿಲಿಷ್ಟಿಯರು ಬಂದರೆಂದು. ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ಹೌದು, ದಾವೀದನು ಆ ಸುದ್ದಿಯನ್ನು ಕೇಳಿದ ತಕ್ಷಣ ಯುದ್ಧಕ್ಕೆ ಹೊರಡಲಿಲ್ಲ. ಅವನು ದೇವರಲ್ಲಿ ವಿಚಾರಿಸುತ್ತಾನೆ, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ? ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಿದನು. ಹೌದು, ನಿನ್ನ ಉಪಸ್ಥಿತಿ, ಪ್ರಸನ್ನತೆ ನನ್ನ ಎದುರಿಗೆ ಹೊರಡುವುದೇ. ದಾವೀದನು ಯಾವುದೇ ಯುದ್ಧಕ್ಕೆ ಹೊರಡುವ ಮೊದಲು ದೇವರ ಉಪಸ್ಥಿತಿಯು ಆತನ ಜೊತೆಗೆ ಹೋಗುವುದನ್ನು ದೃಢಪಡಿಸುತ್ತಾನೆ. ಹೌದು, ದಾವೀದನು ಯುದ್ಧಕ್ಕೆ ಹೋಗುವ ಮೊದಲು ದೇವರಲ್ಲಿ ವಿಚಾರಿಸಿ ಕೇಳುತ್ತಾನೆ, ಈ ಯುದ್ಧವನ್ನು ನೀನು ನನಗಾಗಿ ಇಟ್ಟಿದ್ದೀಯಾ? ನಾನು ಈ ಯುದ್ಧಕ್ಕೆ ಹೊರಡಲೇ? ನಾನು ಈ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲೇ? ಹೌದು, ದೇವರು ಯುದ್ಧಕ್ಕೆ ಹೊರಡಲು ಹೇಳಿದ ನಂತರ ಮಾತ್ರ ಆತನು ಆ ಯುದ್ಧಕ್ಕೆ ಹೊರಡುತ್ತಾನೆ
ಮತ್ತು ಆ ಯುದ್ಧವನ್ನು ಜಯಿಸಿ ಬರುತ್ತಾನೆ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ. ವಾಕ್ಯ 22ರಿಂದ ಓದುವ. ಫಿಲಿಷ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳುಕೊಂಡರು. ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. ಆಮೆನ್. ಮೊಟ್ಟ ಮೊದಲಿಗೆ ದಾವೀದನು ಆ ಸುದ್ದಿಯನ್ನು ಕೇಳಿದಾಗ ದೇವರಲ್ಲಿ ವಿಚಾರಿಸುತ್ತಾನೆ, ಈ ಯುದ್ಧಕ್ಕೆ ನಾನು ಹೊರಡಬಹುದೇ? ಎರಡನೆಯ ಸಲ ಫಿಲಿಷ್ಟಿಯರು ದಾವೀದನ ಮೇಲೆ ಯುದ್ಧಕ್ಕೆ ಬರುವಾಗ ಆತನು ಪುನಃ ದೇವರ ಬಳಿಗೆ ಹೋಗಿ ವಿಚಾರಿಸುತ್ತಾನೆ, ನಾನು ನಿನ್ನೆಯ ದೇವರ ವಾಕ್ಯದ ಪ್ರಕಾರ ಇವತ್ತು ಚಲಿಸುವುದಿಲ್ಲ. ನಿನ್ನೆ ನೀವು ನನಗೆ ಕೊಟ್ಟ ದೇವರ ವಾಕ್ಯದಂತೆ ಇವತ್ತು ನಾನು ಮುಂದುವರಿಯುವುದಿಲ್ಲ. ನಿನ್ನೆಯ ಹಾಗೆ ನಾನು ಮುಂದುವರಿದು ಹೋಗಬೇಕು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಅವರನ್ನು ಸುತ್ತುವರಿದುಕೊಂಡು ಹೋಗಿ ಆ ಮರಗಳ ತುದಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನ ಹೆಜ್ಜೆಗಳ ಸಂಫಳ ಕೇಳಿದ ಮೇಲೆ ನೀನು ಯುದ್ಧಕ್ಕೆ ಹೊರಡು ಎಂದನು. ಪ್ರತಿಯೊಂದು ಯುದ್ಧದಲ್ಲಿಯೂ ದೇವರು ಕೆಲಸ ಮಾಡುವ ತಂತ್ರಗಳು ಬೇರೆ ಬೇರೆಯಾಗಿವೆ. ಆದುದರಿಂದ ನಿನ್ನೆಯ ವಾಕ್ಯಕ್ಕೆ ಅವಲಂಬಿತನಾಗಿ ಇವತ್ತಿನ ಯುದ್ಧಕ್ಕೆ ಹೋಗಬೇಡ. ಅಬ್ರಹಾಮನು ನಿನ್ನೆಯ ದಿನ ಕೇಳಿದ ದೇವರ ವಾಕ್ಯದಂತೆ ಮೊರೆಯ ಪರ್ವತಕ್ಕೆ ಹೋಗಿದ್ದರೆ ಖಂಡಿತವಾಗಿಯೂ ಇಸಾಕನು ಸಾಯುತ್ತಿದ್ದನು. ಆದರೆ ಅವನು ಪ್ರತಿ ಗಳಿಗೆಯಲ್ಲಿಯೂ ದೇವರ ವಾಕ್ಯಕ್ಕೆ ಸಂವೇದನಶೀಲನಾಗಿದ್ದನು. ಆದುದರಿಂದ ಅವನು ಈ ಗಳಿಗೆಯಲ್ಲಿ ದೇವರ ಮಾತನ್ನು ಕೇಳಲು ತಯಾರಿದ್ದನು. ಹಾಲೆಲೂಯ, ಆಮೆನ್. ಆದುದರಿಂದ ದಾವೀದನು ಮೊದಲನೆಯ ಸಲ ಯುದ್ಧಕ್ಕೆ ಹೋಗಲು ದೇವರನ್ನು ವಿಚಾರಿಸಿದಾಗ ದೇವರು ಹೊರಡಲು ಹೇಳುತ್ತಾರೆ. ಆದರೆ ಎರಡನೆಯ ಸಲ ಯುದ್ಧಕ್ಕೆ ಹೋಗಲು ದೇವರನ್ನು ವಿಚಾರಿಸಿದಾಗ ದೇವರು ಹೇಳುತ್ತಾರೆ, ಬೇಡ, ಹೋಗಬೇಡ, ಸ್ವಲ್ಪ ಹೊತ್ತು ಕಾಯುತ್ತಿರು. ಬಾಕಾ ಮರಗಳ ತುದಿಯಲ್ಲಿ ಸೇನಾಧೀಶ್ವರನ ಸೈನ್ಯವು ನಡೆಯುವ ಸಪ್ಪಳವನ್ನು ಕೇಳುವವರೆಗೆ. ಆ ಸಪ್ಪಳವನ್ನು ಕೇಳಿದ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ದೇವರು, ನಿನ್ನ ಎದುರಾಗಿ ಹೋಗುತ್ತೇನೆ. ಹಾಲೆಲೂಯ. ಹೌದು, ಕೆಲವೊಂದು ಯುದ್ಧಗಳು ದೇವರು ನಿಮ್ಮ ಮುಂದಾಗಿ ಚಲಿಸುವುದಕ್ಕೋಸ್ಕರ ಇರುತ್ತವೆ, ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜರಿನವರೆಗೂ ಸಂಹರಿಸಿದನು. ಹಾಲೆಲೂಯ. 2 ಸಾಮುವೇಲನು ಅಧ್ಯಾಯ 6 ವಾಕ್ಯ 2ರಿಂದ. ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಹಳ ಎಂಬಲಿಗೆ ಹೋದನು. ಇಲ್ಲಿ ಹೇಳುವುದು ದೇವರ ಮಂಜೂಷದ ಬಗ್ಗೆ. ಇಲ್ಲಿ ದೇವರ ಮಂಜೂಷದ ಒಳಗೆ ಏನಿದೆ ಹಾಗೂ ಅದರ ಮೇಲೆ ಏನಿದೆ ಎಂದು ಸೂಚಿಸುತ್ತದೆ. ಇದರ ಬಗ್ಗೆ ಹೇಳಿದ್ದು ಯಾರಿಗೆಲ್ಲ ನೆನಪಿದೆ? ಕೆಲವೊಂದು ವಸ್ತುಗಳು
ಮಂಜೂಷದ ಒಳಗಡೆ ಹಾಗೂ ಕೆಲವೊಂದು ವಸ್ತುಗಳು ಮಂಜೂಷದ ಮೇಲ್ಗಡೆ ಇವೆ. ಮಂಜೂಷದ ಮೇಲೆ ಕೆರೂಬಿಯರು ಇದ್ದಾರೆ ಹಾಗೂ ಕೃಪಾಸನವು ಮಂಜೂಷದ ಮೇಲ್ಗಡೆ ಇದೆ. ದೇವರ ಆಜ್ಞೆಗಳನ್ನು ಬರೆದ ಕಲ್ಲಿನ ಹಲಗೆಗಳು ಮಂಜೂಷದ ಒಳಗಡೆ ಇವೆ. ಅರಳಿದ ಆರೋನನ ಕೋಲು ಮಂಜೂಷದ ಒಳಗಡೆ ಇದೆ ಮತ್ತು ಮನ್ನಾ ತುಂಬಿದ ಪಾತ್ರೆಯು ಮಂಜೂಷದ ಒಳಗಡೆ ಇದೆ. ಹೌದು, ಪ್ರತಿಯೊಂದು ಬೇರೆ ಬೇರೆ ವಿಷಯಗಳ ಚಿಹ್ನೆಗಳಾಗಿವೆ. ಆಮೆನ್. ಹೌದು, ಈಗ ದಾವೀದನು ಆ ಮಂಜೂಷವನ್ನು ಹಿಂತಿರುಗಿ ತರಲು ಯೋಜನೆ ಮಾಡುತ್ತಾನೆ. 20 ವರ್ಷ ಸೌಲನು ಅದನ್ನು ಹಿಂತಿರುಗಿ ತರಲು ಯಾವುದೇ ತೊಂದರೆಯನ್ನು ತೆಗೆದುಕೊಳ್ಳಲಿಲ್ಲ. ಹೌದು, ದೇವರು ಅವನನ್ನು ಅರಸನನ್ನಾಗಿ ಮಾಡಿ ಯುದ್ಧಗಳಲ್ಲಿ ಹಲವೊಂದು ಜಯಗಳನ್ನು ನೀಡಿದರೂ ಅವನು ದೇವರ ಮಂಜೂಷದಿಂದ ದೂರವೇ ಉಳಿದನು. ಸೌಲನು ಮತ್ತು ಅವನ 3 ಗಂಡು ಮಕ್ಕಳು ಮೌಂಟ್ ಗಿಬೆಯದ ಯುದ್ಧದಲ್ಲಿ ಸಾಯುತ್ತಾರೆ. ದೇವರ ಉಪಸ್ಥಿತಿ ದೂರ ಸರಿದರಿಂದ ಆ ಮರಣಗಳು ಉಂಟಾದವು. ಹೌದು, ಇದು ಸೌಲ ಮತ್ತು ಅವನ 3 ಪುತ್ರರ ದೈಹಿಕ ಮರಣವು ಒಂದು ಸಂಕೇತವಾದರೆ, ನಮ್ಮ ಜೀವನದ ಪ್ರಯಾಣದಲ್ಲಿ ನಾವು ದೇವರ ಉಪಸ್ಥಿತಿಯಿಂದ ಆತನ ಪ್ರಸನ್ನತೆಯಿಂದ ದೂರ ಸರಿದರೆ ನಮ್ಮಲ್ಲಿ ಆತ್ಮಿಕ ಮರಣ ಉಂಟಾಗುತ್ತದೆ. ಸರಿಯಲ್ಲವೇ? ಹೌದು. ಸೌಲ ಮತ್ತು ಅವನ 3 ಪುತ್ರರಿಗೆ ದೇವರ ಮಂಜೂಷದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. 20 ವರ್ಷ ಅವರು ಅದರಿಂದ ದೂರವಾಗಿಯೇ ಉಳಿದರು. ಅಭಿನದಾಬನ ಮನೆಯಲ್ಲಿ ಆ ಮಂಜೂಷವು ಉಳಿಯಿತು. ಅರಸನಾದ ಸೌಲನಿಗೆ ಅದರ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಅದು ಅವನಿಗೆ ಒಂದು ಅತ್ಯಲ್ಪವಾದ ಮುಖ್ಯವಲ್ಲದ ವಿಷಯವಾಗಿತ್ತು. ಹೌದು, ಹೋದ ವಾರ ನಾವು ಕೇಳಿದೆವು, ಅನೇಕ ವಿಶ್ವಾಸಿಗಳು ದೇವರ ಹಾಜರುತನವನ್ನು ಒಂದು ಹೆಚ್ಚಿನ ಚಕ್ರದಂತೆ ಭಾವಿಸುತ್ತಾರೆ. ಅವರು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ದೇವರು ಅಥವಾ ಆತನ ಉಪಸ್ಥಿತಿ ಅವರ ತುರ್ತು ಸಮಯದ ಅಗತ್ಯಕ್ಕೆಂದು ಭಾವಿಸುತ್ತಾರೆ. ಆವಾಗ ಮಾತ್ರ ಅವರು ಆತನ ಬಳಿಗೆ ಓಡುತ್ತಾರೆ, ಆತನ ಮುಖವನ್ನು ಹುಡುಕುತ್ತಾರೆ, ಆತನ ಬಳಿಗೆ ಬಂದು ಅಳುತ್ತಾರೆ, ಉಪವಾಸ ಮಾಡುತ್ತಾರೆ. ವಿಷಯಗಳು ಅವರ ನಿಯಂತ್ರಣವನ್ನು ತಪ್ಪಿದಾಗ. ಆದರೆ ಸೇನಾಧೀಶ್ವರನಾದ ಯೆಹೋವನು, ಪರಲೋಕ ಭೂಲೋಕದ ಸೃಷ್ಟಿಕರ್ತನು ಆ ಸ್ಥಳದಲ್ಲೇ ಉಳಿಯುವುದಿಲ್ಲ. ಆಮೆನ್. ಆತನ ಉಪಸ್ಥಿತಿಯನ್ನು ನಿರ್ಲಕ್ಷ್ಯ ಮಾಡಿದ ಜನರು ಅದಕ್ಕೆ ತಕ್ಕಂತಹ ಬೆಲೆಯನ್ನು ತೆರಬೇಕಾಗುತ್ತದೆ. ಸರಿಯಲ್ಲವೇ? ಆಮೆನ್. ಈಗ ದಾವೀದನು ದೇವರ ಮಂಜೂಷವನ್ನು ತನ್ನ ನಗರಕ್ಕೆ ತರಲು ಯೋಜನೆಯನ್ನು ಮಾಡುತ್ತಾನೆ. ಆದುದರಿಂದ ಅವನು ಜನರನ್ನು ಸಿದ್ಧಪಡಿಸಿ ದೇವರ ಮಂಜೂಷವನ್ನು ಅದರ ಸ್ಥಾನಕ್ಕೆ ಹಿಂತಿರುಗಿ ತರಲು ಹೋಗುತ್ತಾನೆ. ಆಮೆನ್. ದೇವರ ವಾಕ್ಯವನ್ನು ಮುಂದುವರಿಸಿ ಓದುವ. ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯೆಹೂದ ದೇಶದ ಬಾಳ ಎಂಬಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಬನ ಮಕ್ಕಳಾದ ಉಜ್ಜನು
ಅಹಿಯೋನ ಬಂಡಿಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋ ಅವನು ಹೋಗುತ್ತಿದ್ದನು. ದಾವಿದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲವಾಗಿ ಅವನನ್ನು ಹತಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೇಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡನು. ಹೌದು, ಆ ದಿನ ದಾವೀದನು ದೇವರಿಗೆ ಭಯಪಟ್ಟನು. ಹಠಾತ್ತಾಗಿ ದಾವೀದನಲ್ಲಿ ದೇವರ ಭಯ ಉಂಟಾಯಿತು. ಉಜ್ಜನು ಸತ್ತು ಬಿದ್ದಾಗ ಅವನು ಕೆಲವೊಂದು ವಿಷಯಗಳನ್ನು ಅರಿತುಕೊಂಡನು. ಆದುದರಿಂದ ಅವನು ಹೇಳುತ್ತಾನೆ, ನನಗೆ ಬೇಕಾದ ಹಾಗೆ ಈ ದೇವರ ಮಂಜೂಷವನ್ನು ನಾನು ನಿರ್ವಹಿಸಲು ಸಾಧ್ಯವಿಲ್ಲವೆಂದು. ಹೌದು, ದೇವರ ಮಂಜೂಷವನ್ನು ಅಥವಾ ಆತನ ಉಪಸ್ಥಿತಿಯನ್ನು ನಿಮಗೆ ಬೇಕಾದ ಹಾಗೆ ನೀವು ನಿರ್ವಹಿಸುವಂತಿಲ್ಲ. ಹೌದು, ದಾವೀದನು ದೇವರಿಗೆ ಭಯಪಟ್ಟನು. ಹಠಾತ್ತಾಗಿ ದೇವರ ಭಯದಿಂದ ಅವನು ತುಂಬಿದನು. ಆದುದರಿಂದ ಅವನು ಹೇಳುತ್ತಾನೆ, ಹೇಗೆ ನಾನು ಈ ಮಂಜೂಷವನ್ನು ನನ್ನ ಸಂಗಡ ತೆಗೆದುಕೊಂಡು ಹೋಗಲಿ? ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೇಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ಹೇಗೆ ತೆಗೆದುಕೊಂಡು ಹೋಗುವುದು ಎಂದುಕೊಂಡನು. ಹೌದು, ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡನು. ದಾವೀದನು ಭಯಪಟ್ಟು ಭಾವಿಸಿದನು, ನಾನೂ ಸಾಯಬಹುದೇ? ಯಾಕೆಂದರೆ ಮಂಜೂಷವು ಮರಣವನ್ನು ತರುತ್ತದೆ. ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡನು. ದಾವೀದನಲ್ಲಿ ದೇವರ ಭಯವು ತುಂಬಿತು ಮತ್ತು ಅವನು ಆ ದೇವರ ಮಂಜೂಷವನ್ನು ಅಲ್ಲೇ ಬಿಟ್ಟು ಬಿಡುತ್ತಾನೆ. ವಾಕ್ಯ 3ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಬನ ಮಕ್ಕಳಾದ ಉಜ್ಜನು, ಅಹಿಯೋವನು ಬಂಡೆಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಹೌದು, ಅವರಲ್ಲಿ ಬೇಕಾದ ಎಲ್ಲ ಪರಿಕರಗಳಿದ್ದವು. ಅವರ ಆರಾಧನೆಯು ಈಗ ನಾವು ಮಾಡುವ ಆರಾಧನೆಗಿಂತ ತುಂಬ ಉತ್ತಮವಾಗಿತ್ತು. ಅವರಲ್ಲಿದ್ದ ಸಂಗೀತದ ವಾದ್ಯಗಳನ್ನು ನೋಡಿರಿ. ಸ್ವರಮಂಡಲ, ದಮ್ಮಡಿ, ಕಿನ್ನರಿ, ತಾಳ ಇವುಗಳೆಲ್ಲವೂ ಇದ್ದವು. ಬೇಕಾದ ಎಲ್ಲ ಸಂಗೀತದ ವಾದ್ಯಗಳು ಹಾಗೂ ಬೇಕಾದ ಎಲ್ಲ ವಸ್ತುಗಳು ಅವರಲ್ಲಿ ಇದ್ದವು. ಆದರೆ ಯಾವುದೇ ಸಂಗೀತದ ವಾದ್ಯವಾಗಲಿ, ಇಂಪಾದ ಸ್ವರವಾಗಲಿ, ಯಾವುದೇ ಪ್ರತಿಭೆಗಳಾಗಲಿ ಇವುಗಳು
ಯಾವೂ ದೇವರ ಉಪಸ್ಥಿತಿಯನ್ನು ನಮ್ಮ ನಡುವೆ ತರುವುದಿಲ್ಲ. ಸರಿಯಲ್ಲವೇ? ಹೌದು, ದಾವೀದನು ಹೊಸ ರೀತಿಯಲ್ಲಿ ದೇವರ ಮಂಜೂಷವನ್ನು ಅವನ ನಗರಕ್ಕೆ ತೆಗೆದುಕೊಂಡು ಹೋಗಲು ಯೋಜನೆಯನ್ನು ಮಾಡಿದನು. ಹೊಸ ಬಂಡಿಯನ್ನು ಮಾಡಿದನು ಮತ್ತು ದೇವರ ಮಂಜೂಷವನ್ನು ಅದರ ಮೇಲೆ ಇಟ್ಟನು. ದೇವರ ಆಜ್ಞೆಗೆ ವಿರುದ್ಧವಾಗಿ ದೇವರು ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕೆಂದು ಹೇಳಿದ್ದರು. ಆದರೆ ದಾವೀದನು ಅದಕ್ಕೆ ವಿರುದ್ಧವಾಗಿ ಮಾಡಿದನು. ಯಾಜಕರು ಆ ಮಂಜೂಷವನ್ನು ಹೊತ್ತುಕೊಂಡು ಹೋಗಬೇಕೆಂದು ಹೇಳಿದ್ದರು. ಆದರೆ ದಾವೀದನು ಹೊಸ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡಲು ನೋಡಿದನು. ದೇವರ ವಾಕ್ಯವು ಹೇಳುತ್ತದೆ, ಪ್ರಾಚೀನ ಮಾರ್ಗಗಳನ್ನು ನೋಡಿರಿ. ಹೌದು, ದೇವರು ಕೆಲವೊಂದು ವಿಷಯಗಳನ್ನು ಮಾಡಲು ಅವುಗಳಿಗೆ ಕೆಲವು ಗಡಿಗಳನ್ನು ಹಾಕಿದ್ದಾರೆ. ಉಜ್ಜ ಮತ್ತು ಅವನ ತಮ್ಮನಾದ ಅಹಿಯೋವನ ಉದ್ದೇಶವು ಸರಿಯಾಗಿಯೇ ಇತ್ತು. ಬಂಡಿಯು ಹೋಗುವಾಗ ಮತ್ತು ಎತ್ತು ಮುಗ್ಗರಿಸಿದಾಗ ದೇವರ ಮಂಜೂಷವು ಬೀಳದಂತೆ ಉಜ್ಜನು ಹಿಡಿಯುತ್ತಾನೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಅನೇಕ ಉಬ್ಬು ತಗ್ಗುಗಳನ್ನು ಹಾದು ಹೋಗಬೇಕಾಗುತ್ತದೆ. ದೇವರ ಮಂಜೂಷವನ್ನು ನೀವು ಹಿಡಿಯಲು ಪ್ರಯತ್ನ ಪಡುವಾಗ ಕೆಲವೊಂದು ಅಡೆತಡೆಗಳು, ಉಬ್ಬು ತಗ್ಗುಗಳು ನಿಮ್ಮ ದಾರಿಯಲ್ಲಿ ಅಡಚಣೆಯಾಗಿ ಬರಬಹುದು. ಹಾಗೂ ಕೆಲವೊಮ್ಮೆ ಆ ಅಡೆತಡೆಗಳು ದೇವರ ಉಪಸ್ಥಿತಿಯು ನಿಮ್ಮಿಂದ ದೂರ ಹೋಗುವಂತೆ ಅಥವಾ ಅಲ್ಲಿಂದ ನೀವು ಬೀಳುವಂತೆ ಮಾಡಬಹುದು. ಅರ್ಥವಾಯ್ತಲ್ಲವೇ? ಹೌದು, ನಿಮ್ಮ ಜೀವನದ ಪ್ರಯಾಣದಲ್ಲಿ ಕೆಲವೊಂದು ಅಡೆತಡೆಗಳು ನಿಮಗೆ ಬರಬಹುದು. ದೇವರ ಮೇಲಿನ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುವಂತೆ, ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾತ್ರವಲ್ಲ, ದೇವರಿಗೆ ನಿಮ್ಮ ಮೇಲಿರುವ ಪ್ರೀತಿಯ ಬಗ್ಗೆ ನೀವು ಪ್ರಶ್ನಿಸಬಹುದು. ನಿಮ್ಮ ಮೇಲಿರುವ ದೇವರ ವಿಶ್ವಾಸವನ್ನು ನೀವು ಪ್ರಶ್ನಿಸಬಹುದು ಮತ್ತು ಆ ಉಬ್ಬು ತಗ್ಗು ಅಥವಾ ಅಡಚಣೆ ನಿರೀಕ್ಷಿಸದ ಸಮಯದಲ್ಲಿ ಬರಬಹುದು. ದಾವೀದನು ಆ ಉಬ್ಬನ್ನು, ದೇವರ ಮಂಜೂಷವನ್ನು ತೆಗೆದುಕೊಂಡು ಹೋಗುವಾಗ ನಿರೀಕ್ಷಿಸಿರಲಿಲ್ಲ. ಹಾಗೂ ಅವನು ಭಾವಿಸಿದ್ದ ದೇವರ ಮಂಜೂಷವನ್ನು ಹೊತ್ತುಕೊಂಡು ಹೋಗುವುದು ಒಂದು ನಯವಾದ ಪ್ರಯಾಣವೆಂದು. ಸರಿಯಲ್ಲವೇ? ಹೌದು, ಅವನು ಅದೇ ರೀತಿ ಅದಕ್ಕೆ ಯೋಜನೆಗಳನ್ನು ಮಾಡಿದ್ದ. ದೇವರ ಮಂಜೂಷವನ್ನು ತೆಗೆದುಕೊಂಡು ಒಂದು ಹೊಸ ಬಂಡಿಯಲ್ಲಿ ಇಟ್ಟು ತನ್ನ ನಗರಕ್ಕೆ ತಂದು ತಾನು ಸಿದ್ಧಪಡಿಸಿದ ದೇವರ ಆಲಯದಲ್ಲಿ ಇಡುತ್ತೇನೆಂದು. ಆದರೆ ಅವನು ನಿರೀಕ್ಷಿಸಿದಂತೆ ಎಲ್ಲ ಕಾರ್ಯಗಳು ಜರುಗಲಿಲ್ಲ. ಆದುದರಿಂದ ನೀವು ದೇವರ ಉಪಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಹಾಗೂ ದೇವರ ಉಪಸ್ಥಿತಿಯನ್ನು ಹೇಗೆ ಚಲಿಸಬೇಕೆಂದು ನೀವು ನಿರ್ದೇಶಿಸಲೂ ಸಾಧ್ಯವಿಲ್ಲ. ಮತ್ತು ನಿಮ್ಮ ಸುತ್ತಲೂ ದೇವರ ಉಪಸ್ಥಿತಿ ಹೇಗೆ ಕೆಲಸ ಮಾಡಬೇಕೆಂದು ನೀವು ಹೇಳುವಂತಿಲ್ಲ. ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಯೋಜನೆಗಳಿಗೆ ಅನೇಕ ಅಡ್ಡಿಗಳನ್ನು ತರಬಹುದು. ಹಾಗೂ ದಾವೀದನು ಅಂತಹ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಬೇಕಾಯಿತು ಮತ್ತು ಆ ಅಡೆತಡೆಯು ದೇವರ ಮಂಜೂಷವು ದೂರ ಉಳಿಯುವಂತೆ ಮಾಡಿತು. ಅದು ದೇವರ ಉಪಸ್ಥಿತಿಯ ಮೇಲೆ ಪರಿಣಾಮ ಬೀರಿತು. ಸರಿಯಲ್ಲವೇ? ಹೌದು, ಅವರ ಉದ್ದೇಶವು ಸರಿಯಾಗಿಯೇ ಇದ್ದರೂ ಅವರು ಗಡಿಯನ್ನು ದಾಟಿದರು. ಅಲ್ಲಿ ಮರಣವು ಉಂಟಾಯಿತು.
ದೇವರ ವಾಕ್ಯ ಹೇಳುತ್ತದೆ, ದಾವೀದನು ದೇವರ ಉಪಸ್ಥಿತಿಗೆ ಭಯಪಟ್ಟನು. ಆದುದರಿಂದ ಯಾವಾಗಲೂ ದೇವರ ಉಪಸ್ಥಿತಿಯಲ್ಲಿ ಪೂಜನೀಯ ಭಯವಿರಬೇಕು. ಹೌದು, ದೇವರು ಎಂದೆಂದಿಗೂ ಪ್ರೀತಿಯ ದೇವರು, ಕರುಣೆಯುಳ್ಳ ದೇವರು. ಆತನ ಕರುಣೆಯು ಶಾಶ್ವತವಾಗಿ ಬಾಳುತ್ತದೆ. ಆದರೂ ದೇವರು ಕೆಲವೊಂದು ಗಡಿಗಳನ್ನು ಹಾಕಿದ್ದಾರೆ. ಆದುದರಿಂದ ದೇವರು ಹಾಕಿದ ಆ ಕೆಲವೊಂದು ಗಡಿಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು. ದೇವರ ವಾಕ್ಯದಲ್ಲಿ ನಿಗದಿ ಮಾಡಿದ ಕೆಲವೊಂದು ಗಡಿಗಳು ನಮಗೆ ತಿಳಿದಿರಬೇಕು, ಸರಿಯಲ್ಲವೇ? ಆತನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆತನಲ್ಲಿ ಬದಲಾವಣೆಯ ನೆರಳು ಸಹ ಇಲ್ಲ. ಕೆಲವೊಂದು ವಿಷಯಗಳು ಎಂದಿಗೂ ಬದಲಾಗುವುದಿಲ್ಲ. ಆಮೆನ್, ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ, ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೇದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಒಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಹೌದು, ಒಬೇದೆದೋಮನು ಯಾರು? ಅವನೊಬ್ಬನು ಗತ್ ಊರಿನವನು. ಬಹುಶಃ ಅವನು ಫಿಲಿಸ್ಟಿಯನವನಾಗಿರಬಹುದು, ಆದರೆ ಖಂಡಿತವಾಗಿಯೂ ಅವನು ಇಸ್ರೇಲನಲ್ಲ. ಆದರೆ ಅವನು ಎಲ್ಲೋ ಒಂದು ಕಡೆ ದೇವರನ್ನು ಭೇಟಿಯಾಗಿದ್ದಾನೆ ಅಥವಾ ಆತನ ಬಗ್ಗೆ ತಿಳಿದುಕೊಂಡಿದ್ದಾನೆ. ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಒಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಒಬೇದೆದೋಮನು ಗತ್ ಊರಿನವನು. ಹೌದು, ಗತ್ ಊರಿನ ಒಬ್ಬ ಮನುಷ್ಯನ ಬಗ್ಗೆ ಇಲ್ಲಿ ತಿಳಿಸುತ್ತಾರೆ. ಅವನ ಮೂಲವು ಫಿಲಿಸ್ಟಿಯರ ದೇಶವಾಗಿತ್ತು. ಆದರೆ ಯಾವುದೋ ಕಾರಣಕ್ಕಾಗಿ ಅಥವಾ ಹೇಗೋ ಅವನು ಇಸ್ರೇಲ್ನ ಗಡಿ ಪ್ರದೇಶಕ್ಕೆ ಬಂದಿದ್ದಾನೆ. ಹಾಗೂ ಎಲ್ಲೋ ಒಂದು ಕಡೆ ಇಸ್ರೇಲಿನ ದೇವರನ್ನು ಅವನು ಭೇಟಿಯಾಗಿದ್ದಾನೆ. ಈಗ ದೇವರ ಮಂಜೂಷವು ಗತ್ ಊರಿನ ಒಬ್ಬ ಮನುಷ್ಯನ ಮನೆಯಲ್ಲಿ ಇದೆ. ಇದು ಒಬ್ಬ ಅನ್ಯ ಜನಾಂಗದವನು ದೇವರ ಉಪಸ್ಥಿತಿಯಲ್ಲಿ ಪಾಲುಗೊಳ್ಳುವುದರ ಸಂಕೇತವಾಗಿದೆ. ಆಮೆನ್, ಹಾಲೆಲೂಯ. ಇಲ್ಲಿ ಒಬೇದೆದೋಮನಿಗೆ ಸವಲತ್ತನ್ನು ನೀಡಿದರೂ ದೇವರ ಮಂಜೂಷವನ್ನು ಅವನ ಮನೆಯೊಳಗೆ ತಂದು ಇಡಲು. ಒಬ್ಬ ಅನ್ಯ ಜನಾಂಗದವನು, ಇಸ್ರೇಲನಲ್ಲ, ಗತ್ ಎಂಬ ಊರಿನವನು. ಆ ಊರು ಗೋಲಿಯಾತನ ಊರಾಗಿತ್ತು. ಹಾಗೂ ಈಗ ದೇವರ ಮಂಜೂಷವು ಗತ್ ಊರಿನ ಒಬೇದೆದೋಮನ ಮನೆಯಲ್ಲಿ ಇದೆ. ಅದು ನಾನು ಮತ್ತು ನೀವು ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವವರು, ಜೀವಂತ ದೇವರ ಆಲಯವಾಗಿದ್ದ ಸಂಕೇತವಾಗಿದೆ. ಹಾಲೆಲೂಯ. ಆತನಲ್ಲಿ ಪಾಲುದಾರರಾಗಿರುವುದು. ಆಮೆನ್, ಹಾಲೆಲೂಯ. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ, ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿತು. ಹೌದು, ದೇವರ ವಾಕ್ಯವು ಹೇಳುತ್ತದೆ, ಈ ವರ್ತಮಾನವು ಅರಸನಾದ ದಾವೀದನ ಕಿವಿಗೆ ಬೀಳುತ್ತದೆ. ಯಾರಾದರೂ ಒಂದು ಡಾಬವನ್ನು ತೆರೆದರೆ ಆ ಸುದ್ದಿಯು ಪ್ರಧಾನಮಂತ್ರಿಗೆ ಮುಟ್ಟುತ್ತದೆಯೇ? ಅಥವಾ ಯಾರಾದರೂ
ಸೈಕಲ್ ಅಥವಾ ಸ್ಕೂಟರನ್ನು ಖರೀದಿಸಿದರೆ ಆ ಸುದ್ದಿ ಅಲ್ಲಿಯ ತನಕ ಹೋಗುತ್ತದೆಯೇ? ಕೆಲವೊಂದು ಪ್ರಮಾಣದ ವರ್ತಮಾನಗಳು ಮಾತ್ರ ಅಧಿಕಾರಿಗಳ ಬಳಿಗೆ ಹೋಗುತ್ತವೆ. ಆದರೆ ಇಲ್ಲಿ ಒಬೇದೆದೋಮನ ಮನೆಯನ್ನು ಆಶೀರ್ವಾದಿಸಿದ್ದು ಒಂದು ಮಹತ್ವದ ವಿಷಯವಾದ್ದರಿಂದ ಅದು ಅರಸನಾದ ದಾವೀದನ ಕಿವಿಗೆ ಬೀಳುತ್ತದೆ. ಹಾಗೂ ಅರಸನು ಅಂತಹ ಕೆಲವೊಂದು ಕ್ಷುಲ್ಲಕ ವಿಷಯಗಳ ಮೇಲೆ ಆತನ ಸಮಯವನ್ನು ವ್ಯಯಿಸುವುದಿಲ್ಲ. ಆದರೆ ಇಲ್ಲಿ ಒಬೇದೆದೋಮನ ಮೇಲೆ ಬಂದ ಆಶೀರ್ವಾದಗಳು ತುಂಬ ಮಹತ್ವದಾದ್ದರಿಂದ ಆ ವರ್ತಮಾನವು ಅರಸನಾದ ದಾವೀದನ ಕಿವಿ ತನಕ ಮುಟ್ಟಿತು. ದಾವೀದನು ಆ ವರ್ತಮಾನಕ್ಕೆ ಕಿವಿಯನ್ನು ಕೊಡಲೇಬೇಕಾಯಿತು. ಕೆಲವೊಂದು ವಿಷಯಗಳು ಜರುಗುತ್ತವೆ ಮತ್ತು ಆ ಮನೆಯಲ್ಲಿ ಬಂದ ಆಶೀರ್ವಾದಗಳು ಬಹಳ ಮಹತ್ವವಾದವುಗಳು, ಸರಿಯಲ್ಲವೇ? ಆಮೇನ್. ಅದೇನು ಹೇಳುತ್ತದೆ? ವಾಕ್ಯವನ್ನು ಮುಂದುವರಿಸುವ. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿತು. ಹೌದು, ಯೆಹೋವನು ಒಬೇದೆದೋಮನನ್ನು ಆಶೀರ್ವಾದಿಸಿದನೆಂಬ ವರ್ತಮಾನವು ದಾವೀದನ ಕಿವಿಗೆ ಮುಟ್ಟಿತು. ದೇವರ ಮಂಜೂಷದ ದೆಸೆಯಿಂದಾಗಿ ಅವನಿಗಿರುವುದೆಲ್ಲವನ್ನು ದೇವರು ಆಶೀರ್ವದಿಸಿದರು. ಅವನು ಹೋಗಿ ಒಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದನಗರಿಗೆ ತಂದನು. ಹೌದು, ಒಬೇದೆದೋಮನ ಆಶೀರ್ವಾದಗಳನ್ನು ನೋಡಿ ದಾವೀದನು ಅಸೂಯೆಪಟ್ಟನು ಮತ್ತು ದೇವರ ಮಂಜೂಷವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಲು ಬಂದನು. ಆಮೇನ್. ಹೌದು, ಇಸ್ರೇಲನ ಅರಸನಾದ ದಾವೀದನು ಭಾವಿಸಿದನು ತಾನು ಏನನ್ನೋ ಕಳೆದುಕೊಂಡಿದ್ದೇನೆಂದು. ಹೌದು, ಒಬೇದೆದೋಮನ ಮನೆಯಲ್ಲಿ ದೇವರು ತಂದ ಆಶೀರ್ವಾದಗಳು ಎಷ್ಟೊಂದು ಮಹತ್ವದಾಗಿತ್ತೆಂದರೆ ಆ 3 ತಿಂಗಳಲ್ಲಿ ಅರಸನಾದ ದಾವೀದನು ಅಸೂಯೆ ಪಡುವಂತಾಯಿತು. ಆದುದರಿಂದ ಆ ಮಂಜೂಷವನ್ನು ತನ್ನ ಮನೆಗೆ ಹಿಂತಿರುಗಿ ತರಲು ನಿರ್ಧರಿಸಿದನು. ಆಮೇನ್. ಹಾಲೆಲೂಯ. ರೋಮಪುರದವರಿಗೆ ಅಧ್ಯಾಯ 10 ವಾಕ್ಯ 19. ಆದರೆ ಇಸ್ರಾಯೇಲರು ಆ ವಾರ್ತೆಯನ್ನು ತಿಳುಕೊಳ್ಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಈ ವಿಷಯದಲ್ಲಿ ಜನಾಂಗವಲ್ಲದವರ ಮೂಲಕ ನಿಮ್ಮಲ್ಲಿ ಅಸೂಯೆ ಹುಟ್ಟಿಸುವೆನು. ಆಮೇನ್. ನಾನು ಜನಾಂಗವಲ್ಲದವರ ಮೂಲಕ ನಿಮ್ಮಲ್ಲಿ ಅಸೂಯೆ ಹುಟ್ಟಿಸುವೆನು. ದೇವರು ಇಲ್ಲಿ ಇಸ್ರಾಯೇಲರ ಬಗ್ಗೆ ಹೇಳುತ್ತಾರೆ. ಆತನು ಹೇಳುತ್ತಾನೆ, ನಾನು ನಿಮ್ಮನ್ನು ಪ್ರಚೋದಿಸುತ್ತೇನೆ. ಹೇಗೆ ದೇವರು ಪ್ರಚೋದಿಸುತ್ತಾರೆ? ಅನ್ಯ ಜನಾಂಗದವರ ಮೂಲಕ ಅಸೂಯೆಯನ್ನು ಹುಟ್ಟಿಸಿ ನಿಮ್ಮಲ್ಲಿ ಅಸೂಯೆಯನ್ನು ಉಂಟು ಮಾಡಲು ಅನ್ಯ ಜನಾಂಗದವರ ಮೂಲಕ ನಿಮ್ಮನ್ನು ಪ್ರಚೋದಿಸುತ್ತೇನೆ. ಆಮೇನ್. ರೋಮಪುರದವರಿಗೆ ಅಧ್ಯಾಯ 11 ವಾಕ್ಯ 11. ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದ್ದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಆಮೇನ್. ಹೌದು, ಮುಗ್ಗರಿಸುವುದು ಅಥವಾ ಎಡವಿ ಬೀಳುವುದು ಜರುಗಿತು. ಯಾಕೆ ಅಂದರೆ ಅನ್ಯ ಜನಾಂಗದವರು ರಕ್ಷಣೆಯ ಕೃಪೆಗೆ ಬರಲು ಮತ್ತು ಅದರ ಮುಖಾಂತರ ಇಸ್ರಾಯೇಲರು ಅಸೂಯೆ ಪಡಲು. ಇಲ್ಲಿ ಎತ್ತು ಮುಗ್ಗರಿಸಿತು ಮತ್ತು ದೇವರ ಮಂಜೂಷವು ಒಬ್ಬ ಅನ್ಯ ಜನಾಂಗದವನ ಮನೆಗೆ ಸೇರುವಂತಾಯಿತು ಮತ್ತು ಅವನ ಮನೆತನದ ಮೇಲೆ ಆಶೀರ್ವಾದಗಳು ಬಂದವು. ಆ ಆಶೀರ್ವಾದಗಳು ಅರಸನಾದ ದಾವೀದನಿಗೆ
ಅಸೂಯೆಯನ್ನುಂಟು ಮಾಡಿದವು. ಹಾಗೂ ದಾವೀದ ಅರಸನು ಅದನ್ನು ತನ್ನ ನಗರಕ್ಕೆ ತರಲು ನಿರ್ಧರಿಸಿದನು. ನೀವು ಅದರಲ್ಲಿರುವ ನೆರಳನ್ನು ಅರಿತುಕೊಂಡಿರಾ? ಹಾಲೆಲೂಯ. ಹಾಗೂ ರಕ್ಷಣೆಯು ಅನ್ಯ ಜನಾಂಗದವರ ಮನೆಗಳಿಗೆ ಬಂತು. ಆಮೇನ್. ರೋಮಾಪುರದವರಿಗೆ ಅಧ್ಯಾಯ 11 ವಾಕ್ಯ 11. ಇನ್ನೊಮ್ಮೆ ಓದುವ. ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. 2 ಸಾಮುವೇಲನು ಅಧ್ಯಾಯ 6 ವಾಕ್ಯ 12. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸುತ್ತಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲ ಇಸ್ರಾಯೇಲರು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. 20 ವರ್ಷ ಅದೇ ದೇವರ ಮಂಜೂಷವು ಅಭಿನದಾಬನ ಮನೆಯಲ್ಲಿತ್ತು, ಸರಿಯಲ್ಲವೇ? ಆದರೆ ಒಬೇದೆದೋಮನ ಮನೆಯಲ್ಲಿ ಆದಂತಹ ಮಹತ್ವದ ಆಶೀರ್ವಾದಗಳು ಅಭಿನದಾಬನ ಮನೆಯಲ್ಲಿ ಆದ ಬಗ್ಗೆ ದೇವರ ವಾಕ್ಯವು ಏನನ್ನೂ ಹೇಳುವುದಿಲ್ಲ. ಒಬೇದೆದೋಮನ ಮನೆಯಲ್ಲಿ 3 ತಿಂಗಳಿದ್ದ ಮಂಜೂಷವು ಆ ಮನೆಗೆ ತಂದ ಮಹತ್ವದ ವರ್ತಮಾನವು ಅರಸನಾದ ದಾವೀದನ ಕಿವಿಗೆ ಬಿತ್ತು ಮತ್ತು ಅರಸನು ಆ ಉಪಸ್ಥಿತಿಯು ತನಗೆ ಬೇಕೆಂದು ಬಯಸಿದನು. ಆದರೆ ಅಭಿನದಾಬನ ಮನೆಯಲ್ಲಿ 20 ವರ್ಷ ಇದ್ದರೂ ಅಂತಹ ಯಾವುದೇ ಘಟನೆಗಳು ಜರುಗಿದ್ದನ್ನು ದೇವರ ವಾಕ್ಯವು ಹೇಳುವುದಿಲ್ಲ. ಆದರೆ ಅನ್ಯ ಜನಾಂಗದವನ ಮನೆಯಲ್ಲಿ 3 ತಿಂಗಳಿದ್ದ ಮಂಜೂಷವು ಅಲ್ಲಿ ಮಹತ್ವದ ಘಟನೆಗಳನ್ನು ಮಾಡಿತು. ಯಾಕೆಂದರೆ ದೇವರು ಅನ್ಯ ಜನಾಂಗದವರ ಮೂಲಕ ಆರಿಸಿಕೊಂಡ ಜನರು ಅಸೂಯೆಗೆ ಒಳಪಡುವಂತೆ ಪ್ರಚೋದಿಸುತ್ತಾರೆ. ಹಾಗೆ ಅವರ ಮೂಲಕ ಅವರು ದೇವರ ಬಳಿಗೆ ಹಿಂತಿರುಗಬೇಕೆಂದು. ಹೌದು, ಆ ಘಟನೆಗಳು ಎಷ್ಟೊಂದು ಮಹತ್ವದಾಗಿದ್ದವೆಂದರೆ, ಒಂದು ಸಮಯದಲ್ಲಿ ದೇವರ ಮಂಜೂಷವನ್ನು ಮುಟ್ಟಲು ಹೆದರುತ್ತಿದ್ದ ಅರಸನು ಪುನಃ ಒಮ್ಮೆ ಅದನ್ನು ತನ್ನ ನಗರಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತಾನೆ. ದೇವರು ದಾವೀದನು ಅಸೂಯೆ ಪಡುವಂತೆ ಪ್ರಚೋದಿಸುತ್ತಾನೆ ಮತ್ತು ದಾವೀದನು ಹಿಂತಿರುಗಿ ಬರಲು ಕಾರಣನಾಗುತ್ತಾನೆ. ಆದರೆ ಈ ಸಮಯದಲ್ಲಿ ದಾವೀದನು ಸರಿಯಾದ ರೀತಿಯಲ್ಲಿ ಬರುವಂತೆ ಮಾಡುತ್ತಾನೆ. ಆಮೆನ್. ಹಾಲೆಲೂಯ. ಅವನು ಹೇಗೆ ದೇವರ ಮಂಜೂಷವನ್ನು ತೆಗೆದುಕೊಂಡು ಹೋಗುತ್ತಾನೆ? ದೇವರ ವಾಕ್ಯವನ್ನು ಪುನಃ ಓದುವ. ಯೆಹೋವನ ಮಂಜೂಷವನ್ನು ಹೊತ್ತವರು. ಹೌದು, ದೇವರ ಮಂಜೂಷವನ್ನು ಹೊತ್ತವರು. ಇಲ್ಲಿ ದಾವೀದನು ದೇವರ ಮಂಜೂಷವನ್ನು ಹೇಗೆ ಹೊತ್ತುಕೊಂಡು ಹೋಗಬೇಕೆಂದು ತಿಳಿದುಕೊಂಡನು. ದೇವರ ಮಂಜೂಷವನ್ನು ಲೇವಿಯ ಕುಲದವರು, ಯಾಜಕರು ಹೊತ್ತುಕೊಂಡು ಹೋಗಬೇಕಿತ್ತು. ಅದನ್ನು ಎತ್ತಿನ ಬಂಡಿಯಲ್ಲಿ ಅಥವಾ ನಿರ್ಜೀವ ವಸ್ತುಗಳ ಮೇಲೆ ಇಟ್ಟು ಕೊಂಡೊಯ್ಯುವಂತಿಲ್ಲ. ನಾವು ಜೀವಂತ ದೇವರ ಆಲಯವಾಗಿದ್ದೇವೆ. ದೇವರು ಮನುಷ್ಯರು ಕಟ್ಟಿದ ಆಲಯದೊಳಗೆ ವಾಸಿಸುವುದಿಲ್ಲ. ಆಮೇನ್. ಹೌದು, ದೇವರು ಮನುಷ್ಯರು ಕಟ್ಟಿದ ಮನೆಗಳೊಳಗೆ ವಾಸಿಸುವುದಿಲ್ಲ. ಆದರೆ ನೀವು
ಜೀವಂತ ದೇವರ ದೇವಾಲಯವಾಗಿದ್ದೀರಿ. ಹಾಲೆಲೂಯ. ಆದುದರಿಂದ ನೀವು ದೇವರ ಮಂಜೂಷವನ್ನು, ದೇವರ ಉಪಸ್ಥಿತಿಯನ್ನು ಬಂಡಿಗಳ ಮೇಲೆ ಹೊತ್ತೊಯ್ಯಲು ಆಗುವುದಿಲ್ಲ. ಅವುಗಳು ಹೊಸ ಬಂಡಿಗಳು ಆದರೂ ಸಹ ಅದನ್ನು ಲೇವಿಯ ಕುಲದವರು ಹೊತ್ತುಕೊಂಡು ಹೋಗಬೇಕು. ಹೌದು, ನಾನು ಮತ್ತು ನೀವು ಜೀವಂತ ದೇವರ ಆಲಯಗಳಾಗಿದ್ದೇವೆ. ಮನುಷ್ಯನು ಮಾತ್ರ ದೇವರ ಉಪಸ್ಥಿತಿಯನ್ನು ಹಿಡಿದು ಮತ್ತು ಅದನ್ನು ಹೊತ್ತುಕೊಂಡು ಹೋಗಬಹುದು. ಆ ಭಾಗ್ಯವನ್ನು ಮತ್ತು ಗೌರವವನ್ನು ದೇವರು ಮನುಷ್ಯನಿಗೆ ಮಾತ್ರ ನೀಡಿದ್ದಾರೆ, ಆತನ ಉಪಸ್ಥಿತಿಯನ್ನು ಹೊತ್ತುಕೊಂಡು ಹೋಗಲು. ಅತಿ ಉನ್ನತನಾದ ದೇವರ ಆಲಯವಾಗಲು. ದಾವೀದನು ಅದನ್ನು ಅರಿತುಕೊಂಡನು. ಅವನು ದೇವರ ಮಾರ್ಗಗಳನ್ನು ಕಲಿಯುವ ಪ್ರಕ್ರಿಯೆಯಲ್ಲಿ ಅದನ್ನು ಕಲಿತುಕೊಂಡನು. ನಾನದನ್ನು ನನ್ನದೇ ಮಾರ್ಗದಲ್ಲಿ ಮಾಡಲು ಸಾಧ್ಯವಿಲ್ಲ. ದೇವರು ಬಯಸಿದ, ಆಜ್ಞಾಪಿಸಿದ ಮಾರ್ಗಗಳಲ್ಲಿ ನಾನು ಅದನ್ನು ಮಾಡಬೇಕೆಂದು ತಿಳಿದುಕೊಂಡನು. ಮತ್ತು ಅವನು ಅರಿತುಕೊಂಡನು, ದೇವರ ಮಂಜೂಷವನ್ನು, ದೇವರ ಉಪಸ್ಥಿತಿಯನ್ನು ದೇವರ ಸೇವೆಗಾಗಿ ಆರಿಸಿಕೊಂಡ ಲೇವಿಯ ಕುಲದವರು ಮಾತ್ರ ಅದನ್ನು ಹೊತ್ತುಕೊಂಡು ಹೋಗಬೇಕೆಂದು. ದೇವರ ಸೇವೆಗಾಗಿ ಬೇರ್ಪಟ್ಟ ಜನರು ಮಾತ್ರ. ಆಮೆನ್. ಹಾಲೆಲೂಯ. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು, ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ಹೌದು, ಮನುಷ್ಯನು ತೆಗೆದ ಪ್ರತಿ 6 ಹೆಜ್ಜೆ ದಾಪುಗಳಲ್ಲಿ ದಾವೀದನು ಏನನ್ನು ಮಾಡಿದ? ಅವನು ಒಂದು ಎತ್ತನ್ನು, ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. 6 ಎಂಬುದರ ಅರ್ಥವೇನು? ಅದು ಮನುಷ್ಯನ ಸಂಖ್ಯೆಯಾಗಿದೆ. ಹೌದು, ಮನುಷ್ಯರು ತೆಗೆದ ಪ್ರತಿ 6 ಹೆಜ್ಜೆಗಳ ನಂತರ ದಾವೀದನು ಎತ್ತನ್ನು ಮತ್ತು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ಮಂಜೂಷವು ಚಲಿಸುವ ಪ್ರತಿ 6 ಹೆಜ್ಜೆ ದಾಪುಗಳ ನಂತರ ರಕ್ತ ಬಲಿದಾನವನ್ನು ನೀಡಲಾಯಿತು. ದಾವೀದನು ಇಲ್ಲಿ ಹೇಳಲು ಬಯಸುವುದೇನೆಂದರೆ, ನಾನು ನನ್ನ ಬಲದಿಂದಾಗಲಿ ಮನುಷ್ಯರ ಶ್ರಮದಿಂದಾಗಲಿ ಇದನ್ನು ಮಾಡುವುದಿಲ್ಲ. ನಾನು ಈ ಕಾರ್ಯವನ್ನು ಮಾಡುವಾಗ ಆದ ಎಲ್ಲ ಕೊರತೆಗಳಿಗೆ ರಕ್ತವು ನ್ಯಾಯವನ್ನು ನೀಡಲಿ ಎಂದನು. ನಿನ್ನ ಉಪಸ್ಥಿತಿಯನ್ನು ಹೊತ್ತುಕೊಂಡು ನಾನು ನಡೆಯುವಾಗ ನನ್ನಲ್ಲಿದ್ದ ಕೊರತೆಗಳ ಬಗ್ಗೆ ನಿನ್ನ ರಕ್ತವು ಮಾತಾಡಲಿ ಅಥವಾ ಆ ಕೊರತೆಗಳನ್ನು ನೀಗಿಸಲಿ. ದಾವೀದನು 7ನೇ ಹೆಜ್ಜೆ ಅಂದರೆ ಪರಿಪೂರ್ಣತೆಗೆ ಹೋಗುತ್ತಿರಲಿಲ್ಲ. ಆದರೆ ಪ್ರತಿ 6 ಹೆಜ್ಜೆ ದಾಪುಗಳ ನಂತರ ಅವರನ್ನು ನಿಲ್ಲಿಸಿ ಎತ್ತು ಮತ್ತು ಕೊಬ್ಬಿದ ಕರುಗಳ ಬಲಿದಾನವನ್ನು ಮಾಡಿದನು. ದಾವೀದನು ದೇವರಿಗೆ ನೇರವಾಗಿ ಹೇಳುವುದೇನೆಂದರೆ, ನಾನು ನಿನ್ನ ಮಂಜೂಷವನ್ನು ನನ್ನ ಶ್ರಮದಿಂದ ಕೊಂಡೊಯ್ಯುವುದಿಲ್ಲ, ಆದರೆ ಅದರಲ್ಲಿ ಯಾವುದಾದರೂ ಕೊರತೆ ಇದ್ದರೆ ರಕ್ತವು ನ್ಯಾಯವನ್ನು ತೀರಿಸಲಿ. ನಿನ್ನ ಮಂಜೂಷಕ್ಕೆ, ನಿನ್ನ ಉಪಸ್ಥಿತಿಗೆ ನಾನೇನಾದರೂ ಅಗೌರವವನ್ನು ತಂದರೆ ನಿನ್ನ ರಕ್ತವು ಮಾತಾಡಲಿ. ಪ್ರತಿ 6 ಹೆಜ್ಜೆ ದಾಪುಗಳಲ್ಲಿ ಬಲಿದಾನವನ್ನು ಮಾಡಿದರು. ಆಮೆನ್. ಹಾಲೆಲೂಯ. ದಾವೀದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಂತರ ದಾವೀದನು ಕುಣಿದಾಡಿದನು. ರಕ್ತವು ಆತನ ಪರವಾಗಿ ಮಾತಾಡುತ್ತದೆ ಎಂದು ತಿಳಿದ ಮೇಲೆ ಅವನು ಕುಣಿದಾಡಿದನು. ಹೌದು,
ರಕ್ತದ ಬಲಿದಾನ ಅಥವಾ ದೇವರ ನ್ಯಾಯಕ್ಕೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡನೆಂದು ತಿಳಿದ ಮೇಲೆ ದಾವೀದನು ದೇವರ ಮಂಜೂಷದ ಎದುರು ಉತ್ಸಾಹದಿಂದ ಕುಣಿದಾಡಿದನು. ದಾವೀದನು ಕುರಿಗಳನ್ನು ಕಾಯುವವನಾಗಿದ್ದನು, ಆದರೆ ಈಗ ದಾವೀದನು ದೇವರ ಮಂಜೂಷದ ಪಾಲಕನಾಗಿದ್ದಾನೆ. ದೇವರ ಮಂಜೂಷದ ಪಾಲಕ ದಾವೀದನು ದೇವರ ಮಂಜೂಷದ ಎದುರು ಕುಣಿಯಬೇಕಾದರೆ ಅವನಿಗಿಂತ ಮೊದಲು ಹಿರಿಯರು ಆ ಮಂಜೂಷವನ್ನು ಜಾಗ್ರತೆಯಾಗಿ ಕಾಪಾಡಿ ಅದರ ಸೇವೆಯನ್ನು ಮಾಡಬೇಕಾಗಿತ್ತು. 20 ವರ್ಷ ಅಭಿನದಾಬನ ಮನೆಯಲ್ಲಿ ಹಾಗೂ 3 ತಿಂಗಳು ಒಬೇದೆದೋಮನ ಮನೆಯಲ್ಲಿ. ಹೌದು, ಆ ಜನರು ಸ್ವಂತ ಇಚ್ಛೆಯಿಂದ ಆ ಮಂಜೂಷವನ್ನು ಇಟ್ಟುಕೊಂಡು ಮತ್ತು ಸಂರಕ್ಷಿಸಿದರಿಂದ ಈ ದಿನ ದಾವೀದನಿಗೆ ಅದರ ಎದುರುಗಡೆ ಕುಣಿದಾಡಲು ಸಾಧ್ಯವಾಯಿತು. ಹೌದು, ದಾವೀದನಿಗೆ ಕುಣಿದಾಡಲು ಒಂದು ಅವಕಾಶವೂ ಸಿಕ್ಕಿತು. ಪ್ರತಿಯೊಂದು ಜನಾಂಗವು ಸಂಭ್ರಮಿಸುವ ಮೊದಲು ಅದರ ಮೊದಲಿನ ಜನಾಂಗವು ಅದಕ್ಕೋಸ್ಕರ ಬೆಲೆಯನ್ನು ತೆತ್ತಿದ್ದಾರೆ. ಅದು ಪುನರುಜ್ಜೀವನ ಆಗಿರಬಹುದು ಅಥವಾ ದೇವರ ರಾಜ್ಯದ ಬೇರೆ ಯಾವುದೇ ಕಾರ್ಯಗಳಾಗಿರಬಹುದು. ಹೌದು, ಯಾವುದೇ ಪುನರುಜ್ಜೀವನ, ಮಹಿಮೆ ಅಥವಾ ದೇವರ ಉಪಸ್ಥಿತಿಗೆ ನಾವು ಕಾಲಿಡುವ ಮೊದಲು ನಮಗಿಂತ ಮೊದಲು ಬಂದವರು ಅದನ್ನು ಸಂರಕ್ಷಿಸಿದ್ದಾರೆ. ಅವರು ಅದನ್ನು ರಕ್ಷಿಸಿ ಇಟ್ಟಿದ್ದಾರೆ. ಹಾಲೆಲೂಯ, ಆಮೆನ್. ಅವರು ಆತನ ಆಜ್ಞೆಗಳನ್ನು ಸಂರಕ್ಷಿಸಿದ್ದಾರೆ, ಆತನ ನಿಯಮಗಳನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಹೌದು, ಅಲ್ಲಿ ದೇವರ ಮಂಜೂಷ ಇದ್ದ ಕಾರಣ ದಾವೀದನು ಕುಣಿದಾಡಿದನು. ಹೌದು, ಕೆಲವೊಂದು ಜನರು ದೇವರ ಉಪಸ್ಥಿತಿಯನ್ನು ಸಂರಕ್ಷಿಸುವುದಕ್ಕೋಸ್ಕರವೇ ಇದ್ದಾರೆ. ಅಭಿನದಾಬನ ಮಗನಾದ ಎಲ್ಲಾಜಾರನು 20 ವರ್ಷ ಅದಕ್ಕೆ ಬೆಲೆಯನ್ನು ತೆತ್ತಿದ್ದಾನೆ, ಆದರೆ ಅವನಿಗೆ ಆನಂದಿಸಲು ಯಾವುದೇ ಅವಕಾಶ ಸಿಗಲಿಲ್ಲ. ಹೌದು, ಕೆಲವೊಂದು ತಂದೆ ತಾಯಿಗಳು, ಹಿರಿಯರು ಆ ದೇವರ ವಾಕ್ಯವನ್ನು ಸಂರಕ್ಷಿಸಲು ಬೆಲೆಯನ್ನು ತೆರೆದಿದ್ದಾರೆ, ಆದರೆ ಅವರು ಅದಕ್ಕಾಗಿ ದುಡಿದಿದ್ದಾರೆ, ಅದರ ಮಹಿಮೆಯಲ್ಲಿ ಪಾಲುದಾರರಾಗಲಿಲ್ಲ. ಆದರೆ ನಾನು ಮತ್ತು ನೀವು ಅದರಲ್ಲಿ ಪಾಲುದಾರರಾಗಿದ್ದೇವೆ, ಸರಿಯಲ್ಲವೇ? ಆಮೆನ್. ಅಭಿನದಾಬನ ಕುಟುಂಬದವರು 20 ವರ್ಷ ಆ ಮಂಜೂಷದ ಸೇವೆಯನ್ನು ಮಾಡಿದ್ದಾರೆ, ಆದರೆ ಅವರಿಗೆ ಆನಂದಿಸಲು ಯಾವುದೇ ಅವಕಾಶವಾಗಲಿ ಅಥವಾ ಕಾರಣವಾಗಲಿ ಸಿಗಲಿಲ್ಲ. ಆದುದರಿಂದ ಹೌದು, ಹಲವಾರು ಜನರು ದೇವರ ಮಂಜೂಷವನ್ನು ಸಂರಕ್ಷಿಸುವವರಿದ್ದಾರೆ, ಮತ್ತು ಇನ್ನೂ ಕೆಲವು ಜನರು ಆ ಮಂಜೂಷವನ್ನು ಹೊತ್ತುಕೊಂಡು ಬೇರೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಹೌದು, ಒಂದು ಜನಾಂಗವು ಅದರ ಜೊತೆಗೆ ಸಂಭ್ರಮಿಸಬೇಕಾದರೆ ಇನ್ನೊಂದು ಜನಾಂಗವು ಅದಕ್ಕೋಸ್ಕರ ತ್ಯಾಗ ಮಾಡಬೇಕಾಗುತ್ತದೆ ಅದನ್ನು ಸಂರಕ್ಷಿಸಲು. ಆಮೆನ್. ಹೌದು, ಅನೇಕ ಜನ ಹೆಂಗಸರು ಮತ್ತು ಗಂಡಸರು ಅದನ್ನು ಮುಂದುವರಿಸಿಕೊಂಡು ಹೋಗಲು ಅದನ್ನು ಸಂರಕ್ಷಿಸಿದ್ದಾರೆ. ನಾವು ಜೀವಿಸುವ ಈ ಸಮಯದಲ್ಲಿ ನಾವು ಏನನ್ನು ಕಣ್ಣಿನಿಂದ ನೋಡುತ್ತೇವೆ ಅದು ಪ್ರತಿಯೊಂದು ಕದಲುತ್ತದೆ. ಇಬ್ರಿಯರಿಗೆ ಅಧ್ಯಾಯ 12 ವಾಕ್ಯ 26 ಮತ್ತು 27. ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬ ಮಾತನ್ನು ಯೋಚಿಸಿದರೆ
ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದುಹಾಕಲ್ಪಡಬೇಕೆಂದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವು. ಆಮೇನ್. ಹೌದು, ಈ ಭೂಮಿಯಲ್ಲಿ ಯಾವುದನ್ನೆಲ್ಲ ಕದಲಿಸಲಾಗುತ್ತದೆ ಅದೆಲ್ಲವೂ ಕದಲಿಸಲ್ಪಡುವುದು. ದೇವರ ವಾಕ್ಯ ಹೇಳುತ್ತದೆ, ಯಾವುದನ್ನೆಲ್ಲ ಕದಲಿಸಲಾಗುತ್ತದೆ ಅದೆಲ್ಲವೂ ಕದಲಿಸಲ್ಪಡುವುದು. ಹೌದು, ಈ ಭೂಮಿಯ ಕದಲುವಿಕೆ ಮತ್ತು ಈ ಭೂಮಿ ನಿವಾಸಿಗಳಲ್ಲಿ ಕೋವಿಡಿನ ಸಮಯದಲ್ಲಿ ಕದಲುವಿಕೆಯು ಪ್ರಾರಂಭವಾಗಿದೆ. ಹೌದು, ಆ ಸಮಯದಲ್ಲಿ ಇಡೀ ಭೂಮಿಯು ಕದಲಿದೆ, ಸರಿಯಲ್ಲವೇ? ಹೌದು, ಯಾವುದು ಕದಲಬೇಕಾಗಿದೆಯೋ ಅದೆಲ್ಲವೂ ಕದಲ್ಪಡುವುದು. ಹಾಗೆಂದು ದೇವರ ವಾಕ್ಯ ಹೇಳುತ್ತದೆ. 2020ರಿಂದ ಭೂಲೋಕವು, ಪ್ರಪಂಚವು ಹೆರಿಗೆಯ ನೋವಿನಿಂದ ಹಾದು ಹೋಗುತ್ತಾ ಇದೆ. ಭೂಮಿಯು ಅಲುಗಾಡುತ್ತಿದೆ. ಹೌದು, ಅಲ್ಲಿ ಕದಲುವಿಕೆ ನಡೆಯುತ್ತಾ ಇದೆ. ಕೆಲವೊಂದು ವಿಷಯಗಳಿಗೆ ಜನ್ಮ ನೀಡಲು. ಹೌದು, ಈಗಲೂ ಸಹ ಈ ಸಮಯದಲ್ಲಿ ಕದಲುವಿಕೆ ನಡೆಯುತ್ತಿದೆ. ಬೇರೆ ಬೇರೆ ರೀತಿಯ ಕದಲುವಿಕೆಗಳು. ಭೂಮಿಯು ಅಥವಾ ಭೂಲೋಕದ ಜನರು ಆತಂಕದಲ್ಲಿದ್ದಾರೆ ಹಲವಾರು ವಿಷಯಗಳಿಗಾಗಿ. ಆದರೆ ನೀವು ದೇವರ ಉಪಸ್ಥಿತಿಯಲ್ಲಿ, ಸಮ್ಮುಖದಲ್ಲಿ ಇರುವಂತೆ ನೋಡಿಕೊಳ್ಳಿರಿ. ಆತನ ಉಪಸ್ಥಿತಿಯಲ್ಲಿ ಸಂಪೂರ್ಣವಾದ ಶಾಂತಿ ಇದೆ. ಆತನ ಸಮ್ಮುಖದಲ್ಲಿ ಆನಂದವು ತುಂಬಿ ತುಳುಕುತ್ತದೆ. ಆತನ ಸಮ್ಮುಖದಲ್ಲಿ ಸಂತೋಷವಿದೆ. ಆತನ ಉಪಸ್ಥಿತಿಯಲ್ಲಿ ಸಂರಕ್ಷಣೆ ಇದೆ. ಆಮೆನ್. ಹೌದು, ಇಡೀ ಪ್ರಪಂಚವು ಕದಲುತ್ತಿದೆ. ಮಾತ್ರವಲ್ಲ, ನಾವು ಬದುಕುವ, ಜೀವಿಸುವ ಈ ಸಮಯದಲ್ಲಿ ನಮ್ಮ ಸುತ್ತಲಿರುವ ಪ್ರತಿಯೊಂದು ಸಂಗತಿಗಳು ಕದಲುತ್ತಿರುತ್ತವೆ. ಆಮೆನ್. ಸರಿಯಲ್ಲವೇ? ಹೌದು, ಇದೆಲ್ಲವೂ ನಡೆಯುವುದು ಒಂದು ಉದ್ದೇಶಕ್ಕಾಗಿ, ದೇವರ ಯೋಜನೆಗಾಗಿ. ದೇವರ ಮಹಿಮೆಯು ಪ್ರಕಟಗೊಳ್ಳಲು, ಮನುಷ್ಯನ ಆತ್ಮವಿಶ್ವಾಸವು ಮುರಿದು ಬೀಳಲು. ಹೌದು, ಪುನಃ ಒಮ್ಮೆ ಮನುಷ್ಯನು ದೇವರಿಗೆ ಅವಲಂಬಿತನಾಗಲು, ಮನುಷ್ಯನು ತನ್ನಲ್ಲಿಯೇ ಪರಿಹಾರವನ್ನು ನೋಡದಂತೆ ಅವನಿಗೆ ದೇವರ ಅಗತ್ಯವಿದೆ, ದೇವರ ಸಹಾಯ ಬೇಕಾಗಿದೆ ಎಂದು ತಿಳಿದು ಮನುಷ್ಯನು ದೇವರ ಕಡೆ ನೋಡಲು, ಆತನನ್ನು ಅವಲಂಬಿಸಲು. ಆಮೆನ್. ಹೌದು, ದೇವರ ಉಪಸ್ಥಿತಿಯು ನಿಮ್ಮನ್ನು ಸಂರಕ್ಷಿಸುತ್ತದೆ. ಅದು ನಿಮ್ಮನ್ನು ಕಾಪಾಡುತ್ತದೆ. ಈ ಲೋಕಕ್ಕೆ ದೇವರ ಉಪಸ್ಥಿತಿಯ ಅಗತ್ಯವಿಲ್ಲ. ಮಾತ್ರವಲ್ಲ, ಈ ಲೋಕವು ದೇವರ ಉಪಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಲೋಕದ ಜನರಿಗೆ ನೀವು ದೇವರ ಉಪಸ್ಥಿತಿಯ ಬಗ್ಗೆ ಬೋಧನೆಯನ್ನು ನೀಡಿದರೆ ಅದು ಅವರಿಗೆ ಅರ್ಥವಾಗುವುದಿಲ್ಲ. ಆದರೆ ಈ ಲೋಕದ ಜನರಿಗೆ ಬೇಕು ದೇವರ ಶಕ್ತಿ. ಫರೋಹನಿಗೆ ಬೇಕಾಗಿತ್ತು ದೇವರ ಶಕ್ತಿಯ ಪ್ರದರ್ಶನ. ಆದರೆ ದೇವರ ಸಭೆಗೆ ಬೇಕು ದೇವರ ಉಪಸ್ಥಿತಿ. ಸರಿಯಲ್ಲವೇ? ಆಮೆನ್. ದೇವರು ಮೋಸೆಗೆ ಕೋಲನ್ನು ನೀಡಿದರು, ಆತನ ಉಪಸ್ಥಿತಿಯ ನೆರಳಾಗಿ. ಮೋಸೆಯ ಕೋಲು ದೇವರ ಕೋಲಾಗಿ ಬದಲಾಯಿತು. ದೇವರ ಉಪಸ್ಥಿತಿಯ ನೆರಳಾಗಿ ಮೋಸೆಯ ಜೊತೆಗೆ ಹೋಗುವುದರ ಸಂಕೇತವಾಯಿತು. ಆಮೆನ್. ವಿಮೋಚನ ಕಾಂಡ ಅಧ್ಯಾಯ 7 ವಾಕ್ಯ 8ರಿಂದ. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ, ಫರೋಹನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ
ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಹೌದು, ನನಗೆ ನಿಮ್ಮ ದೇವರ ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು, ಪವಾಡಗಳನ್ನು, ನಿಮ್ಮ ದೇವರ ಶಕ್ತಿಯನ್ನು ತೋರಿಸಿರಿ ಎಂದು ಹೇಳಿದರೆ, ಹೌದು, ಫರೋಹನು ನನಗೆ ಒಂದು ಅದ್ಭುತವನ್ನು ತೋರಿಸಿರಿ ಎಂದು ನಿಮ್ಮಲ್ಲಿ ಹೇಳಿದರೆ, ಹೌದು, ಈಗಿನ ಕಾಲದಲ್ಲಿಯೂ ಜನರು ಇದನ್ನೇ ಎದುರು ನೋಡುತ್ತಿದ್ದಾರೆ. ದೇವರ ಮಹಿಮೆ ಭರಿತ ಶಕ್ತಿಯ ಪ್ರದರ್ಶನ. ಹೌದು, ಫರೋಹನು ನೋಡಲು ಬಯಸಿದ ಮತ್ತು ಕೇಳಿದ ನನಗೊಂದು ಮಹತ್ ಕಾರ್ಯವನ್ನು, ಒಂದು ಪವಾಡವನ್ನು ತೋರಿಸಿರಿ, ನಿಮ್ಮ ದೇವರ ಮಹಾನ್ ಶಕ್ತಿಯನ್ನು ತೋರಿಸಿರಿ ಎಂದು. ದೇವರ ವಾಕ್ಯವನ್ನು ಮುಂದುವರಿಸುವ, ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ, ಫರೋಹನು ನಿಮಗೆ, ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ, ನಿನ್ನ ಕೈಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬೀಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬೀಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು, ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬೀಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಆಮೆನ್. ಹೌದು, ಅಲ್ಲಿ ನಡೆದ ಘಟನೆಯು ಫರೋಹನನ್ನು ನಿಬ್ಬೆರಗಾಗಿಸಿತು. ಹೌದು, ಭೂಲೋಕದಲ್ಲಿ ನಡೆಯುವ ಆ ಕದಲುವಿಕೆಯ ನಡುವೆ ಭೂಲೋಕದ ಜನರು ಎದುರು ನೋಡುತ್ತಾ ಇದ್ದಾರೆ. ದೇವರ ಮಕ್ಕಳು ಪ್ರಕಟಗೊಳ್ಳಲು, ಆತನ ಶಕ್ತಿಯನ್ನು ಪ್ರದರ್ಶಿಸುವವರು. ಈ ಭೂಲೋಕದಲ್ಲಿ ನಾವಿರುವಾಗ ನಾವು ಹೊಂದಿಕೊಳ್ಳುವ ಅತಿ ದೊಡ್ಡ ಉತ್ತಮವಾದ ವಿಷಯವೆಂದರೆ ದೇವರ ಉಪಸ್ಥಿತಿ. ಹೌದು, ಈ ಭೂಲೋಕದಲ್ಲಿ ಮನುಷ್ಯನಾಗಿರುವಾಗ ಆತನು ಹೊಂದಿಕೊಳ್ಳುವ ಅತಿ ಉತ್ತಮವಾದ ದೊಡ್ಡ ವಿಷಯವೆಂದರೆ ಪ್ರಕಟಗೊಂಡ ದೇವರ ಉಪಸ್ಥಿತಿಯನ್ನು ಅನುಭವಿಸುವುದು. ದೇವರ ಉಪಸ್ಥಿತಿಯನ್ನು ಹೊಂದಿಕೊಳ್ಳುವ ಪಾತ್ರೆಯಾಗುವುದು. ಹಾಗೂ ಈ ಭೂಲೋಕವು ತವಕದಿಂದ ಎದುರು ನೋಡುತ್ತಾ ಇದೆ ದೇವರ ಮಕ್ಕಳ ಪ್ರಕಟಗೊಳ್ಳುವಿಕೆಯನ್ನು. ಅದೇ ರೀತಿ ಇಡೀ ಭೂಲೋಕವು ಹೆರಿಗೆಯ ನೋವಿನಿಂದ ಇದೆ. ಪ್ರತಿಯೊಂದು ಕದಲುತ್ತಾ ಇದೆ. ಯಾಕೆಂದರೆ ದೇವರು ತನ್ನ ಮಕ್ಕಳನ್ನು ಪ್ರಕಟಗೊಳಿಸಲು, ಆತನ ಶಕ್ತಿಯನ್ನು ಪ್ರದರ್ಶಿಸಲು, ಅಂತಿಮ ಸಮಯದ ಕೊಯ್ಲು, ಅಂತಿಮ ಸಮಯದ ದೇವರ ಸಭೆಯು ದೇವರ ಉಪಸ್ಥಿತಿಯನ್ನು ಒಳಗೊಂಡಿದೆ. ಅದು ದೇವರ ಮಹಿಮೆ ಭರಿತ ಉಪಸ್ಥಿತಿಯನ್ನು, ಪ್ರಸನ್ನತೆಯನ್ನು ಹೊಂದಿಕೊಂಡಿದೆ. ಆತನ ಶಕ್ತಿಯನ್ನು ಪ್ರದರ್ಶಿಸುವುದು, ಆತನ ಮಹಿಮೆಯನ್ನು ಪ್ರದರ್ಶಿಸುವುದು. ಆಮೆನ್. ಹಾಲೆಲೂಯ. ವಿಮೋಚನಾ ಕಾಂಡ ಅಧ್ಯಾಯ 33 ವಾಕ್ಯ 14. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಆಮೆನ್. ಹೌದು, ದೇವರ ಉಪಸ್ಥಿತಿ ಮಾತ್ರ ನಿಮಗೆ ವಿಶ್ರಾಂತಿಯನ್ನು ನೀಡಲು ಸಾಧ್ಯ. ಈ ಲೋಕದಲ್ಲಿರುವ ಪ್ರತಿಯೊಂದು ಅವ್ಯವಸ್ಥೆಯ ನಡುವೆ ದೇವರ ಉಪಸ್ಥಿತಿ, ದೇವರ ಪ್ರಸನ್ನತೆ ಮಾತ್ರ ನಿಮಗೆ ವಿಶ್ರಾಂತಿಯನ್ನು ನೀಡಲು ಸಾಧ್ಯ. ನನ್ನ ಉಪಸ್ಥಿತಿಯು ನಿನ್ನ ಸಂಗಡ ಹೋಗುವುದು. ಆಮೆನ್. ಹೌದು, ಒಂದೇ ಒಂದು ವಿಷಯವು ನಿಮ್ಮ ಜೊತೆ ಉಳಿಯುವುದು, ಅದು ದೇವರ ಉಪಸ್ಥಿತಿಯಾಗಿದೆ. ನೀವು ನಂಬಿದ ಜನರು
ನಿಮಗೆ ದ್ರೋಹ ಮಾಡಬಹುದು, ನಿಮ್ಮನ್ನು ತಿರಸ್ಕರಿಸಬಹುದು. ಆದರೆ ಒಂದು ವಿಷಯ ಮಾತ್ರ ಎಂದಿಗೂ ನಿಮ್ಮನ್ನು ತೊಲಗಿ ಹೋಗುವುದಿಲ್ಲ, ಅದು ದೇವರ ಉಪಸ್ಥಿತಿಯಾಗಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೆನ್. ಇದು ಯೇಸು ಶಿಷ್ಯರನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಮಾಡಿದ ವಾಗ್ದಾನವಾಗಿದೆ. ಹೌದು, ಮತ್ತಾಯ ಅಧ್ಯಾಯ 28 ವಾಕ್ಯ 20ರಲ್ಲಿ ಯೇಸು ಹೇಳಿದರು, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹೌದು, ಇಲ್ಲಿ ಆತನ ಉಪಸ್ಥಿತಿಯು ನನ್ನ ಮತ್ತು ನಿಮ್ಮ ಜೊತೆ ಇರಲು ಬಯಸುವುದನ್ನು ನಾವು ನೋಡುತ್ತೇವೆ. ನನ್ನ ಮತ್ತು ನಿಮ್ಮ ಜೊತೆ ವಾಸಿಸಲು ಬಯಸುವುದನ್ನು. ನೀವು ನಂಬಿಕೊಂಡಿದ್ದ ಜನರು ನಿಮ್ಮನ್ನು ವಂಚಿಸಬಹುದು, ನಿಮ್ಮನ್ನು ಬಿಟ್ಟು ಹೋಗಬಹುದು, ಹಿಂದಿನಿಂದ ಚೂರಿ ಹಾಕಬಹುದು. ಆದರೆ ಒಬ್ಬರು ಮಾತ್ರ ಎಂದಿಗೂ ನಿಮ್ಮನ್ನು ತೊರೆದು ಹೋಗುವುದಿಲ್ಲ. ಆಮೆನ್. ಹಾಲೆಲೂಯ. ಮತ್ತಾಯ ಅಧ್ಯಾಯ 4 ವಾಕ್ಯ 4. ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ದೇವರ ಬಾಯಿಂದ ಹೊರಡುವ ದೇವರ ವಾಕ್ಯದ ಹೊರತು ನೀವು ಉಳಿಯಲು ಸಾಧ್ಯವಿಲ್ಲ. ದೇವರ ಉಪಸ್ಥಿತಿಯಲ್ಲಿ ನೀವು ಉಳಿಯಬೇಕಾದರೆ ದೇವರ ಬಾಯಿಂದ ಹೊರಡುವ ದೇವರ ವಾಕ್ಯವೆಂಬ ರೊಟ್ಟಿಯ ಅಗತ್ಯವಿದೆ. ಹೌದು, ಭಾವನೆಗಳಿಂದ ದೇವರ ಉಪಸ್ಥಿತಿಯನ್ನು ನೀವು ಕಾಪಾಡಲು ಸಾಧ್ಯವಿಲ್ಲ. ಭಾವನೆಗಳು ಉಳಿಯುವುದಿಲ್ಲ, ಆದರೆ ದೇವರ ವಾಕ್ಯ ಮಾತ್ರ ಬಾಳುತ್ತದೆ. ಹೌದು, ದೇವರ ವಾಕ್ಯ ಮಾತ್ರ ದೇವರ ಉಪಸ್ಥಿತಿಯನ್ನು ಉಳಿಸುತ್ತದೆ. ಆದಿಕಾಂಡದಲ್ಲಿ ಯಾಕೋಬನು ಬೇತೇಲೆಂಬ ಸ್ಥಳದಲ್ಲಿರುವಾಗ ಅವನು ಹೇಳುತ್ತಾನೆ, ದೇವರ ಉಪಸ್ಥಿತಿಯು ಈ ಸ್ಥಳದಲ್ಲಿ ಇದೆ, ಆದರೆ ನಾನದನ್ನು ಅರಿತುಕೊಳ್ಳಲಿಲ್ಲ. ಹೌದು, ಅನೇಕ ಸಲ ನಾವು ಸಹ ದೇವರ ಉಪಸ್ಥಿತಿ ಪ್ರಸನ್ನತೆ ಇರುವ ಸ್ಥಳದಲ್ಲಿ ಇರುತ್ತೇವೆ, ಆದರೆ ನಾವದನ್ನು ಗುರುತಿಸಿಕೊಳ್ಳುವುದಿಲ್ಲ. ಯಾಕೋಬನು ಅಂತಹ ಸ್ಥಳದಲ್ಲಿದ್ದ. ಹೌದು, ಅವನು ದೇವರ ಉಪಸ್ಥಿತಿಯಲ್ಲಿದ್ದ, ಆದರೆ ಅವನು ಅದನ್ನು ತಿಳಿದುಕೊಳ್ಳಲಿಲ್ಲ. ಇದು ದೇವರ ಆಲಯವಾಗಿದೆ, ಆದರೆ ನಾನದನ್ನು ಅರಿತುಕೊಳ್ಳಲಿಲ್ಲ. ನೀವು ದೇವರ ಉಪಸ್ಥಿತಿಯಲ್ಲಿ ಇರುತ್ತೀರಿ ಮತ್ತು ದೇವರು ನಿಮ್ಮನ್ನು ಸಂಪರ್ಕಿಸಲು ಬಯಸುತ್ತಾರೆ, ಆದರೆ ನೀವು ಅದನ್ನು ಗುರುತಿಸಿಕೊಳ್ಳುವುದಿಲ್ಲ. ಯಾಕೋಬನು ಅಂತಹ ಪರಿಸ್ಥಿತಿಯಲ್ಲಿದ್ದ. ಹೌದು, ಯಾಕೋಬನು ದೇವರ ಉಪಸ್ಥಿತಿಯಲ್ಲಿದ್ದ, ಆದರೆ ಅದರ ಜೊತೆ ಸಂಪರ್ಕವನ್ನು ಏರ್ಪಡಿಸಲು ಅವನು ವಿಫಲನಾದನು. ಅವನು ಮಲಗಿದನು, ಕನಸನ್ನು ಕಂಡನು ಮತ್ತು ಎದ್ದನು. ಅವನು ದೇವರ ಉಪಸ್ಥಿತಿಯಲ್ಲಿದ್ದ, ಆದರೆ ದೇವರ ಸಂಪರ್ಕಕ್ಕೆ ಬರಲು ಅವನ ಪಾಲು ಏನೂ ಇಲ್ಲದಾಯಿತು. ಆದರೆ ದೇವರು ತನ್ನ ಕರುಣೆಯಿಂದ ಆತನಿಗೆ ಇನ್ನೊಂದು ಅವಕಾಶವನ್ನು ನೀಡುತ್ತಾನೆ. ಅವನು ತನ್ನ ತಾಯ್ನಾಡಿಗೆ ಹಿಂತಿರುಗುವ ಸಮಯದಲ್ಲಿ 21 ವರ್ಷ ಲಾಬಾನನ ಜೊತೆ ಕಳೆದ ಮೇಲೆ ಅವನು ಪುನಃ ಕನಸನ್ನು ಕಾಣುತ್ತಾನೆ. ದೇವದೂತರು ಕೆಳಗಿಳಿದು ಮೇಲಕ್ಕೆ ಏರುವುದನ್ನು ಅವನು ನೋಡುತ್ತಾನೆ. ಪ್ರತಿ ಸಲ ನೀವು ದೇವರ ಆರಾಧನೆಗೆ ಬರುವಾಗ ದೇವರ ಹೆಬ್ಬಾಗಿಲು ಪರಲೋಕಕ್ಕೆ ತೆರೆದಿರುವುದನ್ನು ನೋಡಬೇಕು. ಅಲ್ಲಿ ನೀವು ದೇವರ ಭೇಟಿಯಾಗುವಂತಹ ಸ್ಥಳ. ಹೌದು, ಪ್ರತಿ ಸಲ ಆರಾಧನೆಗೆ ನೀವು ಬರುವಾಗ, ಆತನ ನಾಮದಲ್ಲಿ ನೀವು ಜೊತೆ ಸೇರುವಾಗ ಪರಲೋಕದ ಹೆಬ್ಬಾಗಿಲು ತೆರೆದಿರುವುದನ್ನು ನೀವು ನೋಡಬೇಕು. ಅದು
ನಿಮಗೆ ದೇವರ ಸಂಪರ್ಕಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಸೃಷ್ಟಿಕರ್ತನನ್ನು ಅಲ್ಲಿ ನೀವು ಭೇಟಿಯಾಗಬಹುದು. ಹೇಗೆ ಯಾಕೋಬನು ದೇವರ ಜೊತೆ ಭೇಟಿಯಾಗುತ್ತಾನೆ, ಅದೇ ರೀತಿ ಆತನ ಉಪಸ್ಥಿತಿಯಲ್ಲಿ ಆತನ ವಾಕ್ಯದ ಮುಖಾಂತರ ಆತನ ವಾಕ್ಯವು ನಿಮಗೆ ತಿಳುವಳಿಕೆಯನ್ನು ನೀಡಲಿ. ಆತನ ಉಪಸ್ಥಿತಿಯು ನಿಮ್ಮ ಹೃದಯವನ್ನು ಮುಟ್ಟಬೇಕು. ಆತನ ಪ್ರೀತಿಯು ನಿಮ್ಮನ್ನು ಸಂಪರ್ಕಿಸಬೇಕು. ನೀವು ದೇವರ ಉಪಸ್ಥಿತಿಗೆ ಬೆನ್ನನ್ನು ತೋರಿಸಬಾರದು, ಸರಿಯಲ್ಲವೇ? ಆಮೆನ್. ಪ್ರತಿ ಸಲ ನೀವು ಜೊತೆ ಸೇರುವಾಗ, ಒಟ್ಟುಗೂಡುವಾಗ, ಯಾಕೋಬನು ಮೊದಲ ಸಲ ದೇವರ ಉಪಸ್ಥಿತಿಯನ್ನು ಅರಿತುಕೊಳ್ಳದ ಹಾಗೆ, ಅವನು ಅದನ್ನು ಕಳೆದುಕೊಂಡ ಹಾಗೆ ನೀವು ಕಳೆದುಕೊಳ್ಳಬಾರದು. ಓ ಹೌದು, ಅಲ್ಲಿ ದೇವರ ಉಪಸ್ಥಿತಿಯೂ ಇತ್ತು, ಆದರೆ ನೀವದನ್ನು ಸಂಪರ್ಕಿಸಿದ್ದೀರಾ? ಹೌದು. ಪ್ರತಿ ಸಲ ನೀವು ಜೊತೆ ಸೇರುವಾಗ ನೀವು ಆ ಉಪಸ್ಥಿತಿಗೆ ಸಂಪರ್ಕವನ್ನು ಏರ್ಪಡಿಸಬೇಕು. ನೀವು ಆರಾಧನೆಗೆ ಜೊತೆ ಸೇರುವಾಗ ಪ್ರತಿ ಸಲವೂ ಪರಲೋಕವು ನಿಮಗಾಗಿ ತೆರೆದಿರುತ್ತದೆ. ಹೌದು, ಅಲ್ಲಿ ಸಂಪರ್ಕವು ಏರ್ಪಡುತ್ತದೆ. ಹೇಗೆ ದೇವದೂತರು ಕೆಳಗೆ ಇಳಿದು ಮೇಲೆ ಹೋದ ಹಾಗೆ. ಹೌದು, ನಿಮ್ಮ ಸೇವೆ ಮಾಡುವ ದೇವದೂತರು ಮೇಲೆ ಕೆಳಗೆ ಹೋಗುತ್ತಾ ಇರುತ್ತಾರೆ. ಅಲ್ಲಿ ಸಂಪರ್ಕ ಏರ್ಪಡುತ್ತದೆ. ಆದುದರಿಂದ ನಿಮ್ಮ ದೇವರ ಜೊತೆಗಿನ ಭೇಟಿಯನ್ನು ಆ ಉಪಸ್ಥಿತಿಯಲ್ಲಿ ಕಳೆದುಕೊಳ್ಳಬೇಡಿರಿ. ಯಾಕೋಬನು ಇದ್ದ ಹಾಗೆ ಇರಬೇಡಿರಿ. ಹೌದು, ದೇವರ ಉಪಸ್ಥಿತಿಯು ಇಲ್ಲಿತ್ತು, ಆದರೆ ನಾನು ಅರಿಯದಾದೆ, ಸರಿಯಲ್ಲವೇ? ಆದುದರಿಂದ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಿರಿ. ಪ್ರತಿ ಸಲ ನೀವು ದೇವರ ಉಪಸ್ಥಿತಿಯಲ್ಲಿ ಜೊತೆ ಸೇರುವಾಗ, ಆಮೆನ್, ಹಾಲೆಲೂಯ. ಪ್ರತಿ ಸಲ ನೀವು ದೇವರ ಉಪಸ್ಥಿತಿಯಲ್ಲಿ ಜೊತೆ ಸೇರುವಾಗ ಆತನೊಡನೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಿರಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಆಮೆನ್. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರ ಯೇಸುವೇ. ಹಾಲೆಲೂಯ. Hallelujah. Hallelujah. The Lord shall build his church, and the gates of hell shall not prevail against it. Amen. Hallelujah. Continue to build every life in this place, Lord. Continue to fill their lives with good things, Lord, with precious and pleasant things, Lord. Every life in this place, we bring them under your blood and lordship, Lord. Everyone under the sound of the voice, we bring their lives under your blood, Lord. Surround your children with your mercy and with your goodness, Lord. Oh, you show them the paths of life, Lord. In your presence, Lord, there is fullness of joy. Surround the lives of your people with your goodness and mercy, Lord. Oh, may there be sounds of rejoicing and gladness in their houses, Lord. The voice of melody, Lord. Into your hands I entrust every life, Lord. Continue to build them up, Lord. Continue to transform their lives, Lord. Continue to fill them with good things, Father, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.